ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಜಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಮೊಟ್ಟ ಮೊದಲೊಂದೀಪೆ ನಿನಗೆ ಗಣನಾಥ ಅಂತ ಹೇಳಿಕೊಂಡ ಹಾಗೆ ವಿಘ್ನ ವಿನಾಯಕನ ಪ್ರಾರ್ಥನೆ ಮುಖಾಂತರ ವಿಶೇಷವಾಗಿ ವಾಗಭಿಮಾನಿ ದೇವತೆ, ಮನೋ ಅಭಿಮಾನಿ ದೇವತೆ, ಎಲ್ಲರನ್ನ ಅಭಿಮಾನಿ ದೇವತೆಗಳನ್ನೆಲ್ಲ ಸ್ಮರಿಸ್ತಾ ಮುಖ್ಯ ಕಾರಣೀಭೂತನಾದ ಜನ್ಮಾದ್ಯಸ್ಯಯತಃ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಜ್ಞಾನ ಕಾರ್ಯಕ್ಕೆ ಅಂತ ತಾವೆಲ್ಲ ಎಲ್ಲೆಲ್ಲಿ ಜ್ಞಾನ ಕಾರ್ಯ ನಡೀತದೆ ದೇವತೆಗಳ ಸಮೂಹವೇ ಅಲ್ಲಿ ಬಂದಿರ್ತದಂತೆ. ಭಾಗವತ ಪ್ರಾರಂಭದಲ್ಲೇ ಆಗುವಾಗ 3 ರೀತಿಯಾಗಿ ಫಲದ ವಿಶೇಷತೆ ಹೇಳುತ್ತದೆ ಅಂತ ಮೊದಲು ಹೇಳಾಗಿದೆ. ತಾವೆಲ್ಲ ಶ್ರವಣ ಮಾಡ್ತಾನೆ ಬಂದಿದ್ದೀರಿ. ಮೊದಲು ಏನಾದರೂ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇದೆ ಅಂತಾದ್ರೆ ಪರಿಹಾರ ಮಾಡ್ತದೆ ಅದು ಭಾಗವತ. ಧನ್ಯಾ ಭಾಗವತೀ ವಾರ್ತಾ ಪ್ರೇತಪೀಡಾ ವಿನಾಶಿನಿ ಅಂತ ಕೇಳಿದ್ದೀರಿ. ಮುಂದೆ ಹೋಗ್ತಾ ಜ್ಞಾನ ಭಕ್ತಿ ವೈರಾಗ್ಯಗಳು ಏನಾದರೂ ಕುಂಠಿತವಾಗಿರ್ತದೆ ಅಂತಾದ್ರೆ ಜಾಗೃತವಾಗ್ತದೆ, ಚಿಂತೆ ಮಾಡಬೇಡ್ರಿ, ಭಾಗವತದ ಶ್ರವಣ ಮಾಡ್ರಿ ಅಂತ ಹಿಂದೆ ಕೇಳಿದ್ರಿ. ಇನ್ನೊಂದು ಆಗುವಾಗ ಇದು ಮೋಕ್ಷಶಾಸ್ತ್ರ, ಇದು ನಿಮಗೇನಾದ್ರೂ ಜೀವನದಲ್ಲಿ ಕಂಟಕಗಳು ಬಂದು ಒದಗ್ತದೆ ಅಂತಾದ್ರೆ ಅದನ್ನು ಪರಿಹಾರವೂ ಮಾಡುತ್ತದೆ, ಪಾಪಗಳನ್ನು ಮಾಡಿದ್ರಿ ಅಂತಾದ್ರೆ ಅದು ಪರಿಹಾರವೂ ಆಗ್ತದೆ ಅಂತ ಪರೀಕ್ಷಿತನನ್ನ ಕುರಿತು ಶುಕಾಚಾರ್ಯರು ಭಾಗವತವನ್ನು ಹೇಳ್ತೇನೆ ಅಂತ ಹೊರಡ್ತಾರೆ. ಇಷ್ಟು ಭಾಗವತದ ಫಲ ಅಂತ ಅರ್ಥ ಮಾಡಿಕೊಳ್ಬೇಕು. ಈಗ ಹೇಳಲಿಕ್ಕೆ ಬಂದ ಪ್ರಸಕ್ತದಲ್ಲಿ ವಿಚಾರ ಅಂತ ಹೇಳಿದ್ರೆ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ಹೇಳಿದ್ನಲ್ಲ,
ಜ್ಞಾನಭಕ್ತಿ ವೈರಾಗ್ಯರು ಕುಂಠಿತರಾಗಿರ್ತಾರೆ. ನಾರದರು ಅದನ್ನು ನೋಡಿದಾಗ ಇದೊಂದು ಆಶ್ಚರ್ಯ ಕಾದಿದೆ, ಏನಿದೆ ಇಲ್ಲಿ ಅಂತ ಕೇಳಿದಾಗ ಜ್ಞಾನ ಭಕ್ತಿ ವೈರಾಗ್ಯ ಇವರು 3 ಮಂದಿ ಒಂದ್ ಕಡೆ ಕೂತಿರ್ತಾರೆ. ನನ್ನ ಮಕ್ಕಳು ಇವರಿಗೆ ಪರಿಜ್ಞಾನವೇ ಇಲ್ಲ ಈ ಲೋಕದಲ್ಲಿ, ಏನ್ ಮಾಡ್ಲಿ ಅಂತ ಕೇಳಿಕೊಂಡಾಗ ನಾರದರೆ ಸನತ್ ಕುಮಾರರಿಂದ ಭಾಗವತ ಹೇಳಿಸ್ತಾರಂತೆ. ಯಮುನಾ ನದಿ ತೀರದಲ್ಲಿ ಅವರು ಕುಂಠಿತರಾಗಿದ್ರೆ ಗಂಗಾ ತೀರ ಹರಿದ್ವಾರ ಕ್ಷೇತ್ರ ಆನಂದ ತಟಾಕ ಗಂಗೆಯಲ್ಲಿ ಆನಂದ ತಟಾಕದಲ್ಲಿ ಭಾಗವತ ಸಪ್ತಾಹ ನಡೆದ್ರೆ ಅಲ್ಲಿ ತನಕ ಹರಿತಂತೆ ಪ್ರವಾಹ. ಅಲ್ಲಿ ಆ ಕುಂಠಿತರಾದ ಜ್ಞಾನ ಭಕ್ತಿ ವೈರಾಗ್ಯದ ಚೇತರಿಸಿಕೊಂಡು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಈ ಭಾಗವತ ಸಪ್ತಾಹದಲ್ಲಿ ಆಗುವಾಗ ಸನತ್ ಕುಮಾರರಿಂದ ಆ ಭಾಗವತ ಹೇಳಿಸಿದ್ರೆ ಅಲ್ಲೆಲ್ಲ ಸಕಲ ತೀರ್ಥಗಳ ಸನ್ನಿಧಾನ, ಸಕಲ ದೇವತೆಗಳ ಸನ್ನಿಧಾನ. ಹಾಗಾದ್ರೆ ಎಲ್ಲೆಲ್ಲಿ ಋಷಿಮುನಿಗಳ ಸನ್ನಿಧಾನ, ಎಲ್ಲೆಲ್ಲಿ ಭಾಗವತ ಕಥಾ ಅಮೃತದ ಪಾನ ಮಾಡ್ತಿರ್ತೀರಲ್ಲ, ಸಕಲ ತೀರ್ಥಗಳ ಸನ್ನಿಧಾನ ಇರ್ತದಂತೆ, ಸಕಲ ದೇವತೆಗಳ ಸನ್ನಿಧಾನ ಇರ್ತದೆ. ಅದರಂತೆ ಎಲ್ಲ ದೇವತೆಗಳು ಇಲ್ಲಿ ಬಂದಿರ್ತಾರೆ. ಅವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗವತವನ್ನ ಪ್ರಾರಂಭ ಮಾಡಲಿಕ್ಕೆ ಅಂತ ಇಚ್ಛೆ ಪಡ್ತಿದ್ದೇನೆ. ನೋಡಿ, ತಾವು ಪ್ರಾರಂಭದ ಎಲ್ಲ ಕಥಾಭಾಗವನ್ನು ಕೇಳ್ತಾ ಬಂದಿದ್ದೀರಿ. ಕೇಳ್ತಾ ಬರುವಾಗ ಒಂದೊಂದು ರೋಚಕದ ಕಥೆಗಳನ್ನು ಹೇಳ್ತಾ ಬರ್ತಾರೆ. ಒಂದೊಂದು ಅಧ್ಯಾಯದಲ್ಲಿ ಆಗುವಾಗ ಭಗವಂತನ ವರ್ಣನೆಗಳನ್ನೆಲ್ಲ ಕೇಳ್ತಾ ಬರ್ತೀರಿ. ಮೊಟ್ಟ ಮೊದಲು ಆದಿ ಸೂಕರಧರೋಧರಣಂತೆ ಸಿಂಧು ಬಂಧು ಜಠರಾಧರಿ ಗೀತಂ. ಸೂಕರ ರೂಪಿ ಆ ಭಗವಂತ ಭೂಮಿ ಮುಳುಗಿರ್ತದೆ, ಎತ್ತಲಿಕ್ಕೆ ಅಂತ ಅವತಾರ ಮಾಡ್ತಾನಂತೆ. ಇನ್ನೊಂದು ಅವತಾರ ಮಾಡ್ತಾನೆ, ಹಿರಣ್ಯಾಕ್ಷನನ್ನ ಸಂಹಾರ ಮಾಡಲಿಕ್ಕೆ ಅಂತ ಒಂದು ರೂಪ ತಾಳಿದ್ರೆ ಇನ್ನೊಂದು ರೂಪವನ್ನು ತಾಳಿ ಭಗವಂತ ಭೂಮಿಯನ್ನು ಎತ್ತುತ್ತಾನಂತೆ ಅಂತ. ಇಷ್ಟು ಕಥೆಗಳನ್ನು 2 ಅವತಾರವನ್ನು ಅಲ್ಲೇ ನೀಲವರಾಹ, ಭಗವಂತನ ನೀಲವರಾಹ, ಯಜ್ಞವರಾಹ ಅಂತ ಭಗವಂತನ ಅವತಾರ ಕೇಳ್ತೀರಿ. ಮುಂದೆ ಬರ್ತಾ ಬರ್ತಾ ಅದೇ ಯಾವುದು ಅನೇಕ ಅವತಾರಗಳನ್ನು ನೋಡ್ತಾ ಬರುವಾಗ ಇನ್ಯಾವುದು ಅವತಾರ, ನರಸಿಂಹಾವತಾರದ ಕಥೆಯನ್ನು ಕೇಳಿರ್ತೀರಿ. ಮುಂದೆ ಬರ್ತಾ ವಾಮನಾವತಾರದ ಕಥೆಯನ್ನು ಕೇಳಿರ್ತೀರಿ. ನರಸಿಂಹಾವತಾರ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಒಂದು ಸ್ತಂಭದಲ್ಲಿ ಮೃಗನೂ ಅಲ್ಲ ನರನೂ ಅಲ್ಲ, ನರಮೃಗನಾಗಿ ಅವತಾರ ಮಾಡಿರ್ತಕ್ಕಂಥ ಕಥೆಯನ್ನು ಕೇಳಿದ್ದೀರಿ. ಮುಂದೆ ಹೋಗ್ತಾ ಭಗವಂತ ವಾಸುದೇವ ರೂಪಿ ಭಗವಂತನೇ ತ್ರಿವಿಕ್ರಮನಾಗಿ ಬೆಳಿತಾನೆ ಅಂತ ವಾಮನ ರೂಪಿ ಪರಮಾತ್ಮನ ಅವತಾರವನ್ನು ಕೇಳ್ತೀರಿ. ಏನಂತ ಮಾಡ್ತಾನೆ, ದೈತ್ಯರೆಲ್ಲ ನೋಡಿ ಅಪಹಾಸ್ಯ ಮಾಡ್ತಾರೆ, ದೇವತೆಗಳೆಲ್ಲ ವರ್ಣನೆ ಮಾಡ್ತಾರೆ. ಅಜಿನ ದಂಡಕ ಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಚಿತಾರಯೇ ನಿಗಮವಾಗ್ ವಟವೇ ಬಟವೇ ನಮಃ. ವಾಮನ ರೂಪಿ ಪರಮಾತ್ಮನ ಅವತಾರವನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ. ಮುಂದೆ ಹೋಗ್ತಾ ರಾಮಾವತಾರ ಆದ ಕೂಡ್ಲೇನೆ ಬರೋ ಅವತಾರ ಅಂತ ಹೇಳಿದ್ರೇನೆ ಅನೇಕ ಅವತಾರಗಳನ್ನು ತಾಳ್ತಾನೆ. ಪ್ರಸಿದ್ಧ ಅವತಾರದ 4 ವಿಷಯಗಳನ್ನು ಹೇಳ್ತಾ ಮುಂದೆ ಕೃಷ್ಣಾವತಾರ ಅಂತ ಆಗ್ತದೆ. ಆ ಕೃಷ್ಣಾವತಾರದಲ್ಲಿಯೂ ಕೂಡ ಹುಡ್ತಾನೆ ಅದ್ಭುತ ಚರಿತ್ರೆಗಳನ್ನೆಲ್ಲ ಮಾಡ್ತಾನೆ. ಶಕಟ ಸುರಭಂಜನ, ಹುಟ್ಟಿದ ಕೂಡಲೇ ಶಕಟಾಸುರ ಭಂಜನ ಮಾಡ್ತಾನೆ. ಭೂತನ ಜೀವಿತಾರಹ, ಭೂತನಾದೇವಿಯನ್ನು ಸಂಹಾರ ಮಾಡ್ತಾನೆ, ಜೀವನವನ್ನು ತೆಗಿತಾನೆ. ವಾತಾಸುರರನ್ನು ಸಂಹಾರ ಮಾಡ್ತಾನೆ. ಹಾಗಾದ್ರೆ ಅವನ ಆ ಸೃಷ್ಟಿಯೇ, ಅವನ ಆ ಹುಟ್ಟುವಿಕೆಯೇ, ಅವನ ಅವತಾರವೇ ಏನಂತ ಮೊದಲೇ ಹೇಳಿದ ಹಾಗೆ ನೋಡ್ರಿ. ಭೂಭಾರೋ ಧಾರಣಾಯತ, ಭೂಮಿಗೆ ಭಾರರಾದವರನ್ನ ನಾಶ ಮಾಡೋದು, ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಅಂತಾನೆ ಅವತಾರ ಮಾಡ್ತಕ್ಕಂತಹ ಅದ್ಭುತ ಒಂದು ರೂಪ ಅಂತ ಹೇಳಿದ್ರೆ ಅದು ಕೃಷ್ಣಾವತಾರದಲ್ಲಿ ತಾವು ಎಲ್ಲ ಕೇಳ್ತಾ ಬರ್ತಿರ್ತೀರಿ. ಇದೆಲ್ಲ ಕೊನೆಗಾಗುವಾಗ ರುಕ್ಮಿಣಿಯೊಟ್ಟಿಗೆ ಎಲ್ಲರೂ ಹೇಳೋದು, ರುಕ್ಮಿಣಿಯೊಟ್ಟಿಗೆ ವಿವಾಹ ಮಾಡಿ ಈ ಭಾಗವತದ ಸಮಾಪ್ತಿ ಮಂಗಳ ಮಹೋತ್ಸವ ಅಂತ ಮಾಡಿರ್ತಾರೆ. ಇವತ್ತಾಗುವಾಗ ಮಾತ್ರ ನೋಡಿ ಆಚಾರ್ಯರೇ, ಇಲ್ಲಿಯವರೆಗೆ ನಾವು ಭಾಗವತವನ್ನು ಶ್ರವಣ ಮಾಡಿದ್ದೇವೆ. ಇನ್ನು ಮುಂದೆ ಏಕಾದಶ ಸ್ಕಂದ ಅಂತ ಒಂದಿದೆ ಅಲ್ಲ, ಅದನ್ನು ಹೇಳ್ರಿ ನೀವು ಅಂತ ನಮ್ಮ ಹತ್ರ ಕೇಳಿಕೊಂಡಾಗ ಇದು ಅಪೂರ್ವವಾದ ಅವಕಾಶ ನಮಗೆ ಬಂದು ಒದಗಿದೆ ಅಂತ ಭಾವಿಸಿ ಏಕಾದಶ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಈ ಏಕಾದಶ ಸ್ಕಂದ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ.
ಈ 10 ಸ್ಕಂದಗಳಿವೆಯಲ್ಲ, ಎಲ್ಲ ಉಳಿದ ಎಲ್ಲ ಸ್ಕಂದಗಳು ಕೂಡ ಹೂವಿನ ಹಾಗೆ ಇದೆ ಅಂತೆ, ಹೂ ಇದ್ದ ಹಾಗೆ. ಮಕರಂದ ಯಾವುದು ಅಂತ ಕೇಳಿದ್ರೆ ಅದು ಏಕಾದಶ ಸ್ಕಂದವೇ ಮಕರಂದ ಅಂತ ಕರೀತಾರೆ. ಹಾಗಾದ್ರೆ ಏಕಾದಶ ಸ್ಕಂದಕ್ಕೆ ಏನು ಮಹತ್ವ ಕೊಟ್ಟರು? ಎಲ್ಲ ಸ್ಕಂದಗಳು ಕೂಡ ಹೂ ಇದ್ದ ಹಾಗೆ, ಕಮಲದ ಹೂಗಳಿದ್ದ ಹಾಗೆ. ಅಲ್ಲಿ ಇರ್ತಕ್ಕಂತಹ ಮಕರಂದ ಯಾವುದಪ್ಪ ಅಂತ ಕೇಳಿದ್ರೆ ಅದು ಏಕಾದಶ ಸ್ಕಂದ, ಅದೇ ಮಕರಂದ ಅಂತ ಒಂದು ಮಾತು ಹೇಳ್ತಾರೆ. ಒಟ್ಟಾರೆ ಈ ಏಕಾದಶ ಸ್ಕಂದದಲ್ಲಿ 31 ಅಧ್ಯಾಯಗಳಿದೆ. ಏಕಾದಶ ಸ್ಕಂದದಲ್ಲಿ 31 ಅಧ್ಯಾಯ. ಇದರಲ್ಲಿ ಆಗುವಾಗ ಹಿಂದೆ ನೀವು ಶ್ರವಣ ಮಾಡತಕ್ಕಂಥ ಅನೇಕ ರೋಚಕದ ಕಥೆಗಳು ಬರೆದೋದಿಲ್ಲ ಅಷ್ಟೇ ಹೊರತಾಗಿ ಇಲ್ಲಿ ನಿಯಮಗಳು ಬರ್ತಾವೆ. ನಿಯಮಗಳನ್ನು ಬೋಧಿಸ್ತೇವೆ ಅಂತ ಹೊರಡ್ತಾರೆ. ಏನು ನಿಯಮ? ಮೊಟ್ಟ ಮೊದಲಾಗುವಾಗ ಒಂದು ಸಲ ವಸುದೇವ ನಾರದರು ಬರ್ತಾರಂತೆ. ನಾರದರು ಬಂದಾಗ ವಸುದೇವ ಪ್ರಾರ್ಥನೆ ಮಾಡಿಕೊಂಡಂತೆ ನಾರದರಿಗೆ, ನಾರದರೇ, ದೇವತೆಗಳೇ, ಸುಮ್ಮನೆ ನೀವು ಯಾರಿಗೂ ಕಾಣೋದಿಲ್ಲ, ನಮಗೆ ಬಂದು ಕಂಡಿದ್ದೀರಿ ನನಗೆ ಅಂತಂದ್ರೆ ಏನೋ ಒಂದು ಭಾಗ್ಯ ಇದೆ ನನಗೆ, ನಿಮ್ಮ ಹತ್ರ ಒಂದಿಷ್ಟು ಕೆಲವು ಪ್ರಶ್ನೆಗಳನ್ನು ತಿಳ್ಕೊಳ್ಬೇಕು ಅಂತಿದ್ದೇನೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರಂತೆ. ಏನು ಅಂತ ಕೇಳಿದ್ರಂತೆ. ನೋಡಿ ನಾರದರೇ, ನನ್ನ ಮಗ ಅಂತ ಅಂದ್ಕೊಂಡು ಇಷ್ಟರವರೆಗೆ ಬಾಲ್ಯದಲ್ಲಿ ನೋಡಿದೆ, ಯೌವನದಲ್ಲಿ ನೋಡಿದೆ, ಕೃಷ್ಣ ಕೃಷ್ಣ ಹೌದು, ಆದ್ರೆ ನನ್ನ ಕಣ್ಣಿಗೆ ಮಾತ್ರ ಬಾಲ್ಯ, ಯೌವನ, ವೃದ್ಧಾಪ್ಯ ಕಾಣ್ತಾ ಇತ್ತು, ಯೌವನ ಕಾಣ್ತಿತ್ತು ಹೊರತಾಗಿ ಕೃಷ್ಣ ಅವನಿಗೆ ಯಾವ ಲೇಪವೂ ಇಲ್ಲ. ಹಾಗಾದ್ರೆ ಕೃಷ್ಣನನ್ನ ನಾನೇನು ಮಾಡಿದೆ? ಮಗ ಅಂತ ತಿಳಿದೆ, ಮಗನೆಂದು ತಿಳಿಯೂತಾ ಯಶೋದೆ ಹೇಳ್ತಾಳೆ, ಮಗ ಅಂತ ತಿಳ್ಕೊಂಡೆ. ನಾನು ಗಂಡ ಹೆಂಡತಿ ಇದ್ದೇವಲ್ಲ, ನನ್ನ ಮಗ ಇವನು, ನನ್ನ ಮಗ ಇವನು. ಒಂದು ಸಲ ಇದ್ದಕ್ಕಿದ್ದ ಹಾಗೆ ಶಕಟಾಸುರ ಭಂಜನ ಮಾಡಿದ, ಅವಾಗಲೂ ನನಗೆ ಗೊತ್ತಾಗ್ಲಿಲ್ಲ ನನ್ನ ಮಗನೇ ಮಾಡಿದ್ದಾನೆ ಅಂತ ಅಂದ್ಕೊಂಡೆ. ಇದ್ದಕ್ಕಿದ್ದ ಹಾಗೆ 2 ಮರಗಳ ಮಧ್ಯದಲ್ಲಿ ಒರಡು ಕಣ್ಣನ್ನ ಎತ್ತುಕೊಂಡು ಹೋದ, ಮುರಿದು ಬಿತ್ತು, ದಿವ್ಯ ಶರೀರರಾಗಿ ಇಬ್ರು ಬಂದ್ರು ನನಗೆ ಗೊತ್ತಾಗ್ಲಿಲ್ಲ, ಅವನು ಮಗನೇ ಅಂತ ಅನ್ಕೊಂಡೆ. ಒಂದು ಸಲ ಮಣ್ಣು ತಿಂದಾಗ ಬಾಯಿ ತೋರಿಸು ಅಂತಂದ್ರು, ಬಾಯಿ ತೋರಿಸಿದಾಗ ಬಾಯಿ ತೆಗೆದ್ರೆ ಬ್ರಹ್ಮಾಂಡವನ್ನೇ ತೋರಿಸಿದ, ಬ್ರಹ್ಮಾಂಡದ ಒಳಗೆ ಮತ್ತೆ ಜೂಮ್ ಹಾಕಿದ್ರೆ ತಾನು ಎಲ್ಲಿದ್ದೇನೆ ಎಂಬುದನ್ನು ತೋರಿಸಿದ. ಇಷ್ಟೆಲ್ಲ ತೋರಿಸಿದ್ರು ಕೂಡ ನನಗೇನಾಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ, ನನ್ನ ಮಗ ಅವನು ಅಂತಾನೆ ಅನ್ಕೋತ ಬಂದೆ. ಹಾಗಾದ್ರೆ ನನ್ನೊಟ್ಟಿಗೆ ಇರುವ ಕಾಲದಲ್ಲಿ ಎಲ್ಲ ಕೃಷ್ಣನನ್ನ ಮಗ ಅವನು ಅಂತ ಅನ್ಕೊಂಡೆ, ಎತ್ತಕೊಂಡೆ, ಆಲಿಂಗನ ಮಾಡಿಕೊಂಡೆ, ಎಲ್ಲ ಸಿಕ್ಕಿತ್ತು ನನಗೆ. ಆದ್ರೆ ಮಗ ಅಂತ ಅನ್ಕೊಂಡಿದ್ನೆಲ್ಲ ಅದರಿಂದ ಯಾವ ಉದ್ದೇಶವೂ ಸಿದ್ಧಿ ಆಗಲಿಲ್ಲ. ನಾನು ಇಲ್ಲೇ ಇದ್ದೇನೆ, ನನಗೇನಾದ್ರೂ ಪರಿಹಾರ ಮಾಡಿ ಇದ್ರ ಕಥೆ ಹೇಳಿ ಸರಿಯಾಗಿ ವಿಚಾರ ಹೇಳ್ರಿ, ಭಗವಂತನ ತತ್ವವನ್ನು ತಿಳಿಸ್ರಿ ನನಗೆ ನಾರದರೇ ಅಂತಂದಾಗ ಅದನ್ನು ವಿವರಣೆ ಕೊಡ್ತೇನೆ ಅಂತ ನಾರದರು ವಿದೇಯ ರಾಜ ಜನಿಮೇಜಯ ಇವರ ಸಂವಾದವನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ನಾರದರು ಹೇಳಿ ಪ್ರಾರಂಭ ಮಾಡ್ತಾರಂತೆ. ನೋಡು ವಸುದೇವ, ಹಿಂದಕ್ಕೊಂದು ಸಲ ಸತ್ರಯಾಗ ಅಂತ ನಡೀತಾ ಇದೆ, ಆ ರಾಜ ಮಾಡುತ್ತಿದ್ದಾನೆ. ಅಲ್ಲಿ ಹಿಂದೆ ಹೋಗುವ ಒಂದು ಸಲ ಇದೇ ಭಾಗವತದಲ್ಲಿ ಆಗುವಾಗ ದಶರಥನೇ ಮೊದಲಾದ 100 ಮಂದಿ ಮಕ್ಕಳು ಅಂತ ನಾವು ಕರೆದ್ವಿ ನೋಡಿ. ದಶರಥನೇ ಮೊದಲಾದ, ಇದು ಯಾರು? ಭರತನೇ ಮೊದಲಾದ 100 ಮಂದಿ ಮಕ್ಕಳು. ಭರತ ಅವ್ರದೊಟ್ಟಿಗೆ 100 ಮಂದಿ ಮಕ್ಕಳು ಅಂತ ಕರೆದ್ರಲ್ಲ, ಅದರಲ್ಲಿ 9 ಮಂದಿ ಪಟ್ಟಿಯನ್ನು ಮಾಡ್ತೇನೆ. ಬಹಳ ವಿಶೇಷವಾದ ಜ್ಞಾನವನ್ನು ಪಡೆದಿದ್ದ, ಎಲ್ಲರೂ ಭಗವಂತನಿಂದ ಉಪದೇಶ ಪಡೆದವರೇ, ಎಲ್ಲರೂ ಜ್ಞಾನಿಗಳೇ. ಅದರಲ್ಲಿಯೂ ಕೂಡ 9 ಮಂದಿ ಪಟ್ಟಿಯನ್ನು ಮಾಡ್ತಾರಂತೆ. ಯಾರವರು ಅಂತ ಕೇಳಿದ್ರೆ ಆ ಜ್ಞಾನಿಗಳಲ್ಲೆಲ್ಲ ಅವನ ಮನೆಗೆ ಅಂತ, ರಾಜನ ಮನೆಗೆ ಅಂತ ಬರ್ತಾರಂತೆ. ಬಂದಾಗ ಯಾರ್ಯಾರ ಆ ಜ್ಞಾನಿಗಳು ಅಂತ ಪಟ್ಟಿ ಮಾಡ್ತಾರೆ. ಒಬ್ಬ ಜ್ಞಾನಿ ಕವಿ ಅಂತ ಅವನ ಹೆಸರು, ಅವ್ರ ಹೆಸರು. ಇನ್ನೊಬ್ರು ಹರಿ ಅಂತ ಅವ್ರ ಹೆಸರು. ಇನ್ನೊಬ್ರು ಅಂತರಿಕ್ಷ, ಇನ್ನೊಬ್ರು ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ಧ್ರುಮಿಲ, ಚಮಸ, ಕರಭಾಜನ ಅಂತ ಒಟ್ಟು 9 ಮಂದಿ ಒಬ್ಬೊಬ್ಬ ಜ್ಞಾನಿಗಳು ಕೂಡ ತಮ್ಮ ಅನುಭವವನ್ನ, ತಮ್ಮ ಭಾಗವತದ ತತ್ವವನ್ನು ವಿವರಿಸ್ತೇವೆ ಅಂತ ಹೊರಡ್ತಾರಂತೆ. ಆವಾಗ ರಾಜ ಪ್ರಾರ್ಥನೆ ಮಾಡಿಕೊಂಡ, ಜ್ಞಾನಿಗಳೇ ಬಂದಿದ್ದೀರಿ, ನಮಗೊಂದು ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಎಲ್ಲ 9 ಮಂದಿ ಒಬ್ಬೊಬ್ಬ ಜ್ಞಾನಿಗಳು ಕೂಡ ಬ್ರಹ್ಮಜ್ಞಾನಿಗಳಂತ ಒಬ್ಬೊಬ್ರು ಕೂಡ ಆ 9 ಮಂದಿ ಬ್ರಹ್ಮಜ್ಞಾನವನ್ನು ಪಡೆದವರು, ಭಾಗವತ ಧರ್ಮವನ್ನು ಸರಿಯಾದ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಂಡಿದ್ರಂತೆ. ಅವರನ್ನು ಕುರಿತು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ನೋಡಿ ವಿದ್ವಾಂಸರೇ, ಪಂಡಿತರೇ, ಅನುಗ್ರಹ ಮಾಡ್ರಿ ಅಂತ ಕೇಳಿಕೊಂಡಾಗ ಕವಿ ಎಂಬ ಒಬ್ಬ ಶ್ರೇಷ್ಠ ಜ್ಞಾನಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ.
ಮನ್ನೇ ಕುತಶ್ಚಿದ್ ಭವಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮ ಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಃ. ಕವಿ ಎಂಬ ಜ್ಞಾನಿಗಳು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಮೊಟ್ಟ ಮೊದಲು ನಾನು ಮೊದಲೇ ಹೇಳಿದ್ದೆ ನಿಮಗೆ, ಇದು ಹೇಗಿರ್ತದೆ ಅಂತ ಹೇಳಿದ್ರೆ ಪಾಠದ ರೂಪದಲ್ಲಿ ಏಕಾದಶ ಸ್ಕಂದ ಬರ್ತದೆ. ಪಾಠ ಹೇಗೆ ಹೇಳ್ತಾರೋ ಆ ರೂಪದಲ್ಲಿ ಏನೇ ಏಕಾದಶ ಸ್ಕಂದ ಬರ್ತದೆ. ಒಬ್ಬ ಜ್ಞಾನಿ ಏನ್ ಹೇಳಲಿಕ್ಕೆ ಹೊರಟ, ಕವಿ ಎಂಬ ಜ್ಞಾನಿಗಳು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಉಪದೇಶ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಉಪದೇಶ ಮಾಡ್ತೇನೆ ಅಂತ ಪ್ರಾರಂಭ ಮಾಡ್ತಾರೆ. ಏನ್ ಉಪದೇಶ ಮಾಡಿದ್ರು? ಮನ್ನೇ ಕುತಶ್ಚಿದ್ ಭವಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮ ಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಃ. ಒಬ್ಬ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಅವನಿಗೆ ನೋಡಿ, ಸಹಜವಾಗಿ ನಾವು ಒಂದು ವೇಳೆ ಏನಾದ್ರೂ ಹೋಗ್ತೇವೆ ಅಂತ ಆದ್ರೆ ಕಳವಳ ಇರ್ತದಂತೆ. ಸರಿಯಾದ ಮಾರ್ಗ ಹಿಡಿದು ಸರಿಯಾಗಿ ಗುರಿ ತಲುಪ್ತೇವೋ ಇಲ್ವೋ, ಮಧ್ಯದಲ್ಲಿ ಏನಾಗಿ ಬಿಡ್ತದೋ ಏನೋ. ಈ ಉದಾಹರಣೆಗಾಗುವಾಗ ನಾನೇ ಇಲ್ಲಿ ಪ್ರವಚನಕ್ಕೆ ಬರೋಣ ಅಂತ ಆದ್ರೆ ಮಾರ್ಗ ಗೊತ್ತಾಗ್ತದೋ ಇಲ್ವೋ ಅಂತ ಭಯ ಇರ್ತದಂತೆ. ಎಲ್ಲಿಯಾದ್ರೂ ತಪ್ಪಿಸಿಕೊಂಡ್ರೆ ಏನ್ ತಾನೇ ಸಾಧ್ಯ? ಅದಕ್ಕೋಸ್ಕರ ನೀವ್ ಯಾರಾದ್ರೂ ಒಬ್ಬರನ್ನ ಕಳಿಸ್ರೆ ನಿಮ್ ಜೊತೆ ಬರ್ತೇನೆ ಅಂತ ನಾವೇ ಈ ಕಲಿಯುಗದಲ್ಲಿ ಪ್ರಯೋಗ ಮಾಡ್ತೇವೆ. ಇಂಥ ಪ್ರಯೋಗಗಳು ನಡೀತದೆ. ಎಷ್ಟು ಏನಾಗಿಬಿಡ್ತದೋ ಏನೋ, ನನ್ನೊಟ್ಟಿಗೆ ಯಾರೂ ಹುಡುಗರಿಲ್ಲ, ಎಲ್ಲಿ ಹೋಗಿ ಬೀಳುತ್ತೇನೋ ಎಲ್ಲಿ ಹೋಗಿ ಕೂಡ್ತೇನೋ ಗೊತ್ತಿಲ್ಲ, ಮಾರ್ಗದಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಹೆದರಿಕೆ ಇದೆ, ಭೀಹಿ ಅಂತ ಪ್ರಯೋಗ ಮಾಡ್ತಾರೆ. ಯತ್ರ ನಿವರ್ತತೆ ಭೀಹಿ. ಹೇಗೆ ಈ ಭಯದಿಂದ ನಾವು ಮುಕ್ತಿಯಾಗಬೇಕು? ಹೇಗೆ ಮುಕ್ತಿಯನ್ನು ಕಾಣಬೇಕು? ಅದಕ್ಕೆ ಹೇಳ್ತಾರೆ, ಯಾವ ಧರ್ಮವನ್ನು ಪಾಲನೆ ಮಾಡೋದ್ರಿಂದ ಯಾವ ಭಯ ಇಲ್ಲ, ಯಾವ ಹೆದರಿಕೆ ಇಲ್ಲ, ಸರಾಗವಾಗಿ ಮುಡ್ತೇವಂತೆ. ಅದು ಯಾವುದು ಧರ್ಮ ಅಂತ ಹೇಳಿದ್ರೆ ಅದು ಭಾಗವತ ಧರ್ಮ ಅಂತ ಹೇಳಲಿಕ್ಕೆ ಹೊರಡ್ತಾರೆ. ಒಬ್ಬೊಬ್ಬ ಜ್ಞಾನಿಗಳು ಕೂಡ ಭಾಗವತದ ಧರ್ಮವನ್ನು ವಿವರಣೆ ಕೊಡ್ತೇನೆ ಅಂತ ಹೊರಡ್ತಾರೆ. ಕವಿ ಎಂಬ ಜ್ಞಾನಿ ಅದನ್ನೇ ಹೇಳಲಿಕ್ಕೆ ಹೊರಟರು. ಭಗವಂತನ ಪಾದಾಂಬುಜ, ಅಚ್ಯುತ ಪಾದಾಂಬುಜ. ಅಚ್ಯುತ ಪಾದಾಂಬುಜ ಅಂತ ಹೇಳಿದ್ರೆ ಕಮಲದಂತಹ ಭಗವಂತನ ಪಾದದಲ್ಲಿ ಯಾವಾಗಲೂ ಮನಸ್ಸನ್ನು ಧ್ಯಾನ ಇಟ್ವಿ ಅಂತ ಅಂದ್ರೆ ಯಾರೂ ಹೆದರಬೇಕಾಗೇ ಇಲ್ಲ. ನೋಡಿ, ಈ ಎದುರಿಗೆ ಒಂದು ಓಪನ್ ಏರಿಯಾ ಇದೆಯಲ್ಲ, ಇಷ್ಟು ಏರಿಯಾ ಮೊದಲೇ ಇದೆ ಅಂತ ಗೊತ್ತಾಗಿ ಕಣ್ಣಿಗೊಂದು ಕರಿ ಪಟ್ಟಿ ಕಟ್ಟಿಕೊಂಡು ತಿರುಗ್ತಿದ್ರಿ ಅಂತ ಆದ್ರೆ ಏನಾಗೋದಿಲ್ಲ. ಅದರಂತೆಯೇ ಭಗವಂತ ಮೊದಲನೇ ತೀರ್ಮಾನ ಮಾಡಿಕೊಳ್ಳ್ರಿ, ಭಗವಂತನ ಗುಣಗಳೆಂಬ ದೊಡ್ಡ ಮೈದಾನ, ಅದೊಂದು ದೊಡ್ಡ ಸಾಗರ. ಆ ಸಾಗರದಲ್ಲಿ ನೇರವಾಗಿ ಭಗವಂತನನ್ನು ನಾವು ಮುಟ್ಟಬೇಕು ಅಂತ ಆದ್ರೆ ಕಣ್ಣು ಮುಚ್ಚಿ ಭಗವಂತನ ಪಾದಾರವಿಂದದಲ್ಲಿ ನಮ್ಮ ಮನಸ್ಸು ಇಟ್ಟರೂ ಕೂಡ, ಕಣ್ಣು ಮುಚ್ಚಿ ನಡೆದ್ರೂ ನಾವೆಲ್ಲಿ ಬೀಳೋದಿಲ್ಲ, ಏನೂ ಆಗೋದಿಲ್ಲ ಅಂತ ಕವಿ ವರ್ಣನೆ ಮಾಡ್ತಾನೆ. ಕವಿ ಅಂತ ಹೇಳಿದ್ರೆ ಯಾವುದೋ ಒಂದು ಕುವೆಂಪು ಕವಿಗಳಲ್ಲ, ಕವಿ ಅಂತ ಜ್ಞಾನಿಗಳು ಹೇಳ್ತಕ್ಕಂತಹ ಮಾತುಗಳಿದು. ಹಾಗಾದ್ರೆ ಏನು ಹೇಳಿದ್ರು? ಪಾದಾಂಬುಜ ಅಂತಂದಾಗ ಒಂದು ನೆನಪಾಗ್ತದೆ ನನಗೆ. ಹಿಂದೆ ಅಷ್ಟಮ ಸ್ಕಂದ ಆಗಲಿ ದಶಮ ಸ್ಕಂದಗಳಾಗಲಿ ಅನೇಕ ಸ್ಕಂದಗಳಲ್ಲಿ ಪಾದಾಂಬುಜ ಅಂತಂದಾಗ ಒಂದು ಧ್ಯಾನ ಬರ್ತದೆ ನನಗೆ. ಎಂಥ ಪಾವನ ಪಾದವೋ, ಇದೆಂಥ ಪಾವನ ಪಾದವೋ, ಎಂಥ ಪಾವನ ಪಾದ ಅಂತ ಅಲ್ಲಿ ವರ್ಣನೆ ಮಾಡುವಾಗ ಕೃಷ್ಣ ಶಕಟಾಸುರ ಭಂಜನ ಮಾಡತಕ್ಕಂತಹ ಪಾದ, ಕಲ್ಲಾದ ಅಹಲ್ಯೆಯನ್ನು ಸ್ಪರ್ಶ ಮಾಡೋದ್ರಿಂದಲೇನೆ ಮುಕ್ತಿ ಕೊಟ್ಟ ಪಾದ. ಇಷ್ಟೇನ ಅಂತ ಕೇಳಿದ್ರೆ ಕಾಳಿಂಗನ ಮರ್ಧನೆ ಮಾಡತಕ್ಕಂತಹ ಪಾದ. ಎಂಥ ಪಾವನ ಇನ್ನೆಂಥ ಪಾವನ ಪಾದ. ಒಂದು ಸಲ ದುರ್ಯೋಧನ ಆಸನದಲ್ಲಿ ಕೂತಿದ್ದಂತೆ, ದೊಡ್ಡ ಸಭೆ, ಕೃಷ್ಣ ಬಂದ, ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದ್ರಂತೆ. ಆ ರಾಜ ಮಾತ್ರ ನಮಸ್ಕಾರ ಮಾಡಲಿಲ್ಲಂತೆ. ಕೃಷ್ಣ ಮಾಡಲಿಲ್ಲ ನೀ ನಮಸ್ಕಾರ ಅಂತ ಅನ್ಕೊಂಡು ಎಲ್ಲಿ ಆ ಹೊತ್ತಲದ ಹತ್ರನೇ ಹೆಬ್ಬಟ್ಟನ್ನು ಮೆಟ್ಟತಾನಂತೆ. ದಬೋಂತ ಆಸನದಿಂದ ಉರುಳಿ ಬಂದು ಅವನು ಪಾದಕ್ಕೆ ಬೀಳ್ತಾನೆ. ಎಂಥ ಪಾವನ ಪಾದವೋ, ಇನ್ನೆಂಥ ಪಾವನ ಪಾದವೋ. ಅಂತಹ ಪಾದದಲ್ಲಿ ಎಂಥ ಪಾವನ ಪಾದ, ಇಂತಹ ಭಗವಂತನ ವಿಶೇಷವಾದ ಪಾದದಲ್ಲಿ ಸದಾ ಕಾಲ ನಾವು ಮನ್ನೇ ಕುತಶ್ಚಿತ್ ಮವದಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ. ಉದ್ವಿಗ್ನ ಬುದ್ಧಿ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಉದ್ವಿಗ್ನ ಬುದ್ಧಿ ಅಂದ್ರೆ ದುಗುಡುತನ ಅಂತ ಅರ್ಥ. ನಾವು ಗೊತ್ತೇ ಆಗೋದಿಲ್ಲ, ನಡೀತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಕೂತಿರ್ತೇವೆ,
ಎಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದಾದ್ರೂ ಒಂದು ವಿಷಯ ನಮಗೆ ಬಂತು ಅಂತಾದ್ರೆ ಎದ್ದು ನಿಂತು ಬಿಡೋದು, ದುಃಖ ಪಡೋದು, ಇಂತಹದೆಲ್ಲ ನಮ್ಮಿಂದ ನಡೀತದೆ. ಇದಕ್ಕೆ ಉದ್ವಿಗ್ನ ಬುದ್ಧಿ ಅಂತ ಅರ್ಥ. ಉದ್ವಿಗ್ನ ಬುದ್ಧೇರ ಸದಾತ್ಮ ಭಾವಂ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ವಿಶ್ವಾತ್ಮನ ನಿವರ್ತತೆ. ಆ ಬುದ್ಧಿ ದುಗುಡುತನ, ಭಯ, ಭಯ ಇದೆಲ್ಲ ಹೋಗಲಾಡ್ತದೆ. ಯಾವಾಗ ಅಂತ ಕೇಳಿದ್ರೆ ಭಗವಂತನ ಪಾದಾಂಬುಜದಲ್ಲಿ ನಾವು ಮನಸ್ಸನ್ನ ಇಟ್ವಿ ಅಂತಾದ್ರೆ ಸರ್ವಾತ್ಮನ ದಾರಿಯನ್ನು ತಪ್ಪೋದಿಲ್ಲ. ನೀವು ಭಗವಂತನ ಗುಣಸಾಗರವೆಂಬ ಅಪಾರವಾದ ದೊಡ್ಡ ಸಾಗರದಲ್ಲಿ ತಾವು ನಡೆಯೋದೇ ಆಗಲಿ, ಧುಮುಕೋದೇ ಆಗಲಿ, ಏನು ಮಾಡಿದ್ರು ಶರೀರಕ್ಕೆ ಅಂತ ಏನಾಗೋದಿಲ್ಲ, ಭಗವಂತನ ಪಾದಕ್ಕೆ ಸೇರ್ತೀರಿ ಅಂತ ಕವಿ ಎಂಬ ಜ್ಞಾನಿ ಇಷ್ಟು ವರ್ಣನೆ ಮಾಡ್ತಾರಂತೆ. ಮುಂದೆ ಆಗುವಾಗ ಅದೇ ಜ್ಞಾನಿಗಳೇ ಇನ್ನೊಂದು ಮಾತು ಹೇಳ್ತಾರಂತೆ. ಏನು? ಪ್ರತಿನಿತ್ಯ ಹೇಳಿಕೊಳ್ಳುತ್ತೇವೆ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಕವಿಗಳು ಹೇಳ್ತಕ್ಕಂತಹ ಶ್ಲೋಕ ಇದು. ಕೆಲವರಿಗೆ ಗೊತ್ತಿದೆ. ಕಾಯೇನ ವಾಚ ಮನತೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ನೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ನಾವೆಲ್ಲ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ನಾವೆಲ್ಲ ಪ್ರಯೋಗ ಮಾಡ್ತೇವೆ. ನಿಜವಾಗಲೂ ಕವಿ ಎಂಬ ಜ್ಞಾನಿ ಏಕಾದಶ ಸ್ಕಂದದಲ್ಲಿ ಉಪದೇಶ ಮಾಡುವಾಗ ರಾಜ ಕೇಳಿರುವ ಉಪದೇಶದಲ್ಲಿ ಈ ಶ್ಲೋಕ ವಿವರಣೆ ಮಾಡ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಹೇಗಿರಬೇಕು ಅಂತ ಮತ್ತೊಂದು ಮಾತು ಹೇಳ್ತಾರೆ. ಕಾಯೇನ ವಾಚ ಮನಸಾ ಇಂದ್ರಿಯ. ಕಾಯ ಅಂತ ಹೇಳಿದ್ರೆ ಏನು? ನಮ್ಮ ಇಂದ್ರಿಯಗಳಿಂದ, ವಾಚ ಮನಸ್ಸಿನಿಂದ, ಮಾತುಗಳಿಂದ, ಮನಸ್ಸಿನಿಂದ, ಇಂದ್ರಿಯಗಳಿಂದ, ಬುದ್ಧಿಯಿಂದ. ಮನಸ್ಸು ಇವೆಲ್ಲ ಇಂದ್ರಿಯಗಳಿಂದಲೂ ಕೂಡ ಯಾವಾಗಲೂ ನಾವು ಮಾಡ್ತಕ್ಕಂತಹ ಏನು ಕಾರ್ಯಗಳಿದೆ ಆ ಕಾರ್ಯಗಳನ್ನೆಲ್ಲ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ, ಎಲ್ಲ ಕಾರ್ಯಗಳನ್ನ ಸಮರ್ಪಣೆ ಮಾಡಬೇಕಂತೆ. ಯಾರಿಗೆ? ನಾರಾಯಣಾಯೇತಿ ಸಮರ್ಪಯೇತತ್. ಬೆಳಗ್ಗೆಯಿಂದ ಮಾಡ್ತಕ್ಕಂತಹ ಕಾರ್ಯಗಳಾಗಲಿ, ಅನೇಕ ಆಚಾರ ವಿಚಾರಗಳಾಗಲಿ, ಅನೇಕ ವೃತ್ತಗಳಾಗಲಿ, ಯಾವುದೇ ಕಾರ್ಯ ಮಾಡುವಾಗ ಹೇಳ್ತಕ್ಕಂತಹ ಅದ್ಭುತವಾದ ಶ್ಲೋಕ ಯಾವುದು ಅಂತ ಹೇಳಿದ್ರೆ ಅದು ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್ ಅಂತ. ಈ ರೀತಿಯಾಗಿ ಯಾರು ಈ ಕರ್ಮ ಸಮರ್ಪಣೆ, ನಿರ್ವ್ಯಾಜವಾದ ಭಕ್ತಿಯಿಂದ ಕರ್ಮ ಸಮರ್ಪಣೆ ಭಗವಂತನಲ್ಲಿ ಮಾಡ್ತೀರೋ ಅವರಿಗೆ ಜೀವನದಲ್ಲಿ ಭಯ ಉಂಟಾಗೋದಿಲ್ಲ, ದುಃಖ ಬರೋದಿಲ್ಲ. ನಿರಂತರ ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸಿಟ್ರಿ ಅಂತ ಆದ್ರೆ ನಿಮಗೆ ಇದೇ ಭಾಗವತದ ಧರ್ಮ. ಇದು ಭಾಗವತದ್ದು. ಭಾಗವತ ಧರ್ಮ ಯಾವುದ್ರಿ? ಅಲ್ರಿ ಆಚಾರ್ಯರು ಭಾಗವತ ಧರ್ಮದಲ್ಲಿ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಭಾಗವತ ಧರ್ಮ ಅಂತ ಹೇಳಿದ್ರೆ ಪ್ರತಿನಿತ್ಯ ಮಾಡತಕ್ಕಂತಹ ಕರ್ಮಗಳನ್ನ ನಾರಾಯಣಾಯೇತಿ ಸಮರ್ಪಯೇತತ್, ಶ್ರೀಕೃಷ್ಣಾರ್ಪಣ ಅಂತ ನಾವೇನು ಅರ್ಪಣೆ ಮಾಡ್ತೇವಲ್ಲ ಕೊನೆಯಲ್ಲಿ ಆಗುವಾಗ ಅದೇ ಭಗವತ್ಪರವಾದ ಭಾಗವತ ಧರ್ಮ ಇದು ಅಂತ ಕವಿ ಎಂಬ ಜ್ಞಾನಿ ವರ್ಣನೆ ಮಾಡ್ತಾರಂತೆ. ಮುಂದೆ ಆಗುವಾಗ ಎಲ್ಲೆಲ್ಲಿ ಭಗವಂತನನ್ನು ಕಾಣಬೇಕು ಅಂತಂದ್ರೆ ಅದನ್ನು ಪಟ್ಟಿ ಮಾಡ್ತಾರೆ. ಆಕಾಶ, ವಾಯು, ಅಗ್ನಿ, ನೀರು, ಪೃಥಿವಿ, ಜ್ಯೋತಿ, ಎಲ್ಲ ಕಡೆ ಭಗವಂತನ ಧ್ಯಾನವನ್ನು ಮಾಡಿಕೊಳ್ಬೇಕಂತೆ. ಹೇಗೆ ಅದನ್ನ ಉಪಾಸನೆ ಮಾಡಿಕೊಳ್ಬೇಕು, ನಾವು ಹೇಗದನ್ನ ಆ ಮನಸ್ಸಿಗೆ ತಂದು ಕೊಡ್ಕೊಳ್ಬೇಕು, ಅದಕ್ಕೆ ಇಬ್ರು ನಮಗೆ ಮಾರ್ಗದರ್ಶಕರಾಗಿದ್ದರು ನೋಡ್ರಿ. ಯಾರು? ವಾಸುದೇವನಾಗಿರುವಾಗ ಮುಖ್ಯ ಪ್ರಾಣದೇವರೇ ವಾಸುದೇವ ರೂಪ ತಾಳಿದಾಗ ಸನ್ಯಾಸಾಶ್ರಮ ಆಗಬೇಕಷ್ಟೇ. ಸನ್ಯಾಸಾಶ್ರಮ ಆಗುವ ಮುನ್ನ ಅಳದಾಡಿದ್ರಂತೆ. ಅಲ್ಲಿ ಇಲ್ಲಿ ಹೋಗುವಾಗ ಮರ ಕಾಣ್ತೋ, ಮರಕ್ಕೆ ನಮಸ್ಕಾರ. ಎಲ್ಲಿಯಾದ್ರೂ ಒಂದು ನದಿ ಕಾಣ್ತೋ, ಅಲ್ಲಿ ನಮಸ್ಕಾರ. ಎಲ್ಲೋ ವೃಕ್ಷಗಳು ಕಂಡು ವೃಕ್ಷಕ್ಕೆ ನಮಸ್ಕಾರ. ಪ್ರಾಣಿ ಕಂಡಿತು, ಪ್ರಾಣಿಗೆ ನಮಸ್ಕಾರ. ಯಾರೋ ದೊಡ್ಡವರು ಕಂಡ್ರು ಅಲ್ಲಿ ನಮಸ್ಕಾರ. ದೇವಸ್ಥಾನದಲ್ಲಿ ನಮಸ್ಕಾರ, ಬಾಗಿಲಕ್ಕೆ ನಮಸ್ಕಾರ, ಕಲ್ಲಿಗೆ ನಮಸ್ಕಾರ, ಕಡ್ಡೆ ಗುಡ್ಡಾದಿಗಳು ಅಂತ ಹೇಳಿದ್ರೆ ಮಡಿಕೆ, ಇವುಗಳಿಗೆ ನಮಸ್ಕಾರ. ನೋಡಿ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಏನ್ ನಮಸ್ಕಾರ ಮಾಡ್ತಿದ್ದಿ? ನಮಸ್ಕಾರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಅದಂತರೂ ಒಪ್ಪಿಕೊಳ್ಳುತ್ತೇವೆ. ಆದ್ರೆ ಈ ಭಾವ ಯಾರಿಗೆ ತಾನೇ ಬಂದಿತ್ತೆ ಹೇಳ್ರಿ ನೋಡೋಣ.
ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಬಾಗಿಲಕ್ಕೆ ಯಾರು ನಮಸ್ಕಾರ ಮಾಡಿದ್ರೆ ನಗುತ್ತಾರೆ ನಮ್ಮನ್ನು ನೋಡಿ, ಕಂಬಕ್ಕೆ ನಮಸ್ಕಾರ ಮಾಡಿದ್ರೆ ನಗುತ್ತಾರೆ, ಕಲ್ಲಿಗೆ ನಮಸ್ಕಾರ ಮಾಡಿದ್ರೆ ನಗುತ್ತಾರೆ, ಮಡಗಿಗೆ ನಮಸ್ಕಾರ ಮಾಡಿದ್ರೆ ನಗುತ್ತಾರೆ. ವಾಸುದೇವನಾಗುವಾಗ ಮಾತ್ರ ಎಲ್ಲ ಕಡೆ ಭಗವಂತನನ್ನು ಕಂಡಂತೆ. ಈ ಅನುಸಂಧಾನ ಮಾಡಬೇಕು ಅಂತ ಕವಿ ಎಂಬ ಜ್ಞಾನಿ ವರ್ಣನೆ, ಇದು ಭಾಗವತದ ಧರ್ಮ ಇದು ಅಂತ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಎಲ್ಲೆಲ್ಲೂ ನೋಡಿದ್ರು ಕೂಡ ಅದಕ್ಕೆ ತಾನೇ ಒಂದು ಗಾನ, ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ ಅಂತ ಗಾನ ಇದೆ ನೋಡಿ. ದಾಸರು ಹೇಳ್ತಾರೆ, ಎಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದ್ರು ರಾಮ. ರಾವಣ ಯುದ್ಧ ಆಗುವಾಗ ಬಾಣ ಬಿಡ್ಲಿಕ್ಕೆ ಅಂತ ಹೊರಟ, ಸ್ವಲ್ಪ ಹೊತ್ತಾದ ತಕ್ಷಣ ಎಲ್ಲ ಕಡೆ ನೋಡಿದ್ರು ಎಲ್ಲಿ ಎಲ್ಲಿ ಬಾಣ ಬಿಟ್ರು ರಾಮ ಕಾಣ್ತಿದ್ದಾನೆ. ಸರ್ವೈಹಿ ಅನಂತೈಹಿ ವಿದಿಕ್ಷು, ಯಾವ್ಯಾವ ದಿಕ್ಕಿಗೆ ನೋಡ್ತೀರಿ ಅಲ್ಲಿ ರಾಮ. ಮೇಲೆ ನೋಡಿದ್ರು ರಾಮ, ತಳಗೆ ನೋಡಿದ್ರು ರಾಮ, ಪಕ್ಕದಲ್ಲಿ ನೋಡಿದ್ರು ರಾಮ, ಹಿಂದೆ ನೋಡಿದ್ರು ರಾಮ. ಹಾಗಾದ್ರೆ ಈ ಅನುಸಂಧಾನ ಬಂತು ಅಂತ ಆದ್ರೆ ನೋಡ್ರಿ, ರಾವಣನಲ್ಲಿಯೂ ರಾಮ ಕಂಡ ಅನುಸಂಧಾನ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಅದನ್ನು ಹೇಳ್ತಾರೆ ಕವಿ ಎಂಬ ಜ್ಞಾನಿಗಳು. ನಮ್ಮ ದ್ವೇಷವನ್ನು ಮಾಡೋರಲ್ಲಿಯೂ ಭಗವಂತನನ್ನು ಕಾಣಿಸಿಯಲ್ಲ, ಇದು ಭಾಗವತ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಅದು ಯಾರು ಮಾಡಿದ್ರು ನೋಡ್ರಿ, ನಿಗ್ನನ್ನ ರಾತಿ ವೀರರಾಜ ರಾಮ ಅಂತ ಹೇಳಿದಾಗೆ ರಾವಣನಿಗೆ ಕಂಡ, ಒಪ್ಪಕೊಂಡ್ವಿ. ಪ್ರಹ್ಲಾದ ರಾಜನಲ್ಲಿಯೂ ಆಗುವಾಗ ಅದನ್ನು ಕಾಣ್ತೇವೆ ನಾವು. ಪ್ರಹ್ಲಾದ ರಾಜನಲ್ಲಿ ಆಗುವಾಗ ಎಲ್ಲ ಕಡೆ ಭಗವಂತನನ್ನು ಕಂಡ ಅಂತಂದಾಗ, ಈ ಕಂಬದಲ್ಲಿದ್ದಾನೇನೋ ಅಂತ ಕೇಳಿದ, ಇಲ್ಲಿದ್ದಾನ, ಅಲ್ಲಿದ್ದಾನ, ಇಲ್ಲಿದ್ದಾನ ಅಂತ ಕೇಳಿ, ಎಲ್ಲಿ ನಿನಗೆ ಕಾಣ್ತಿಲ್ಲ, ನನಗೆ ಎಲ್ಲಾ ಕಡೆ ಕಾಣ್ತಿದ್ದಾನೆ ಅಂತ. ಇದು ಭಾಗವತದ ಧರ್ಮ. ಇನ್ನೊಂದು ವೈಶಿಷ್ಟ್ಯ ಹೇಳ್ತಾರಲ್ಲಿ. ಏನ್ ಹಾಗಾದ್ರೆ ನೋಡು, ನಮ್ಮ ದ್ವೇಷಿಗಳು, ಭಾಗವತ ಅನೇಕ ಧರ್ಮಗಳನ್ನು ಹೇಳ್ತಾ ಹೊರಡುತ್ತದೆ. ಅದರಲ್ಲಿ ಭಾಗವತೋತ್ತಮ ಅಂತ ಕರೆಸಿಕೊಂಡ ಏಕೈಕ ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪ್ರಹ್ಲಾದ ರಾಜರಂತೆ. ಅದನ್ನು ವರ್ಣನೆ ವೇದವ್ಯಾಸ ದೇವರು ಭಾಗವತೋತ್ತಮ ಪ್ರಹ್ಲಾದ, ಭಾಗವತೋತ್ತಮನ ಪ್ರಹ್ಲಾದ ಅಂತ ವರ್ಣನೆ ಮಾಡ್ತಾರೆ. ಹೇಗೆ ಭಾಗವತೋತ್ತಮ? ಅದನ್ನು ಕವಿ ಎಂಬ ಬ್ರಾಹ್ಮಣ, ಕವಿ ಎಂಬ ಜ್ಞಾನಿ ತಿಳಿಸ್ತಾರೆ. ಇಲ್ಲಿ ಏನ್ ಮಾಡಿದ್ರು, ರಾವಣ ಕೇಳಿದ್ದಂತೆ, ಯಾರೋ ಬಲ ನಿನಗೆ, ಯಾರು ಬಲ ಇದೆ ನಿನಗೆ, ಇಷ್ಟು ಹಾರಾಡ್ತಿದ್ದಿ, ನಿನ್ನನ್ನು ಮಡುವಿಗೆ ಹಾಕಿದೆ ಸಾಯಲಿಲ್ಲ, ನೀನು ಅಲ್ಲೆಲ್ಲೋ ಹೋಗ್ತಿ ಅಲ್ಲಿಯೂ ಸಾಯಲಿಲ್ಲ, ಮತ್ತೆ ಬೆಳಗ್ಗೆ ಆದ ತಕ್ಷಣ ಮನೆಗೆ ಬರ್ತೀಯ ಅನ್ನೋದಕ್ಕೆ ನಾರಾಯಣಾನುಸ್ಮರಣಾನುಭಾವ. ಯಾವಾಗ ಕೇಳ್ತಿ ಅದನ್ನೇ ಹೇಳ್ತೀನಿ ನೀನು. ಅಧೋಕ್ಷ ಜಾನು ಸ್ಮರಣಾನುಭವ, ಏನ್ ಕೇಳಿದ್ರು ಅಧೋಕ್ಷ ಜನ ಸ್ಮರಣೆ, ನಾರಾಯಣನ ಸ್ಮರಣೆ, ಅವನೇ ಬಂದು ಕಾಪಾಡಿದ, ಅವನೇ ಬಂದು ಕಾಪಾಡಿದ ಅಂತಿ. ಎಲ್ಲಿದ್ದಾನೆ, ಯಾರವನು, ನಿನಗೆ ಯಾರು ಬಲ ಇದೆ, ನಿನಗೆ ಇಂಥ ಪರ ಹೇಳ್ತಿದ್ದೀಯಲ್ಲ, ನನ್ನ ದ್ವೇಷಿ ಬಲ ನಿನಗಿದೆಯಾ ಅಂತ ರಾವಣ ಹೇಳಿದ್ರೆ ಪ್ರಹ್ಲಾದ ರಾಜರು ಹೇಳ್ತಾರಂತೆ, ಅಲ್ಲೋ ನಿನಗೆ ಯಾರು ಬಲ ಇದೆ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನಿನಗೂ ಒಂದು ಬಲ ಇದೆ ನೋಡು, ಅವನ ಬಲವೇ ನನಗಿದೆ ಅಂತಂತಾನಂತೆ. ಆಶ್ಚರ್ಯ ಆಯ್ತು ರಾವಣನಿಗೆ. ಯಾರು ಬಲ ನನಗೆ, ನನ್ನ ಬಲ ಯಾರಂತ ಹೇಳ್ತೀನಿ ನೀನು? ನಿನ್ನ ಒಳಗಿದ್ದ ನೋಡು ಭಗವಂತ, ನಿನಗೆ ಬೇಕು ಅಂತ ಮಾತಾಡಿಸ್ತಿದ್ದಾನೆ, ನಿನ್ನಲ್ಲೇ ಇಬ್ಬರಿದ್ದಾರೆ, ನಿನಗೆ ಗೊತ್ತಿಲ್ಲ ಅನ್ಕೊಂಡ ಮನಸ್ಸಲ್ಲಿ ಪ್ರಹ್ಲಾದ. ಭಗವಂತನನ್ನ ಪ್ರಹ್ಲಾದನಲ್ಲಿಯೂ ನಮ್ಮ ದ್ವೇಷಿಗಳಲ್ಲಿಯೂ ಭಗವಂತನನ್ನ ನಾವು ಕಾಣಬೇಕಂತೆ. ಇದು ಭಾಗವತೋತ್ತಮರು ಅಂತ ಇದರ ಲಕ್ಷಣವನ್ನು ತಿಳಿಸ್ತದೆ. ಯಾರೋ ಒಬ್ರು ನಾವೇನಾದ್ರೂ ಮನುಷ್ಯರಲ್ಲಿ ಆಗುವಾಗ ವಿಚಾರ ಮಾಡ್ರಿ, ಎಷ್ಟು ವಿಪರ್ಯಾಸ ಇರ್ತದೆ. ಮನೆಯಲ್ಲೇ ಆಗುವಾಗ ಹೆಂಡತಿ ಏನಾದ್ರೂ ಗಂಡನಿಗೆ ಸ್ವಲ್ಪ ಮಕ್ಕಳ ಮುಂದೆ ಬೈದ್ರೆ ಬಂದಾಯ್ತಲ್ಲಿ, ಗಂಡ ಹೆಂಡತಿಗೆ ಮಕ್ಕಳ ಮುಂದೆ ಬೈದ್ರೆ, ಯಾರಾದ್ರೂ ಮುಂದೆ ಬೈದು ಬಿಟ್ರೆ ಸಿಟ್ಟು ಬಂದ್ಬಿಡ್ತದೆ ಆಗಲೇ. ಹಾಗೆ ಮಾಡಬಾರ್ದಂತೆ. ನಾವು ಅಲ್ಲಿ ಲೋಪ ಮಾಡಿಕೊಳ್ಬಾರ್ದು ಯಾವಾಗ್ಲೂ ಕೂಡ, ನಮ್ಮಿಂದ ಅನೇಕ. ಅದಕ್ಕೆ ತಾನೇ ಯಾವುದೇ ಕಾರ್ಯ ಮಾಡುವಾಗ ಲೋಪದೋಷಗಳು ಅನೇಕ ಇರ್ತದೆ, ನಮ್ಮಲ್ಲಿಯೂ ಲೋಪದೋಷಗಳಾಗ್ತಿರ್ತದೆ. ಭಾಗವತ ಹೇಳುತ್ತದೆ, ಕವಿ ಎಂಬ ಜ್ಞಾನಿಗಳು ಭಾಗವತದಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡ್ತಾರೆ. ಯಾವಾಗ ನಿಮ್ಮ ದ್ವೇಷಿಗಳಲ್ಲೂ ಭಗವಂತನನ್ನು ಕಾಣ್ತೀರೋ ಅವನು ಭಾಗವತೋತ್ತಮ ಅಂತ ಕರೀತಾರಂತೆ. ಅದು ಪ್ರಹ್ಲಾದ ರಾಜರು ಅಪ್ಪನೇ ದ್ವೇಷಿ, ಯಾಕಂದ್ರೆ ಅವನನ್ನು ಕೊಲ್ತೇನೆ ಅಂತ ಹೊರಟಿದ್ದ. ನೀವು ಇದಕ್ಕಿಂತ ದೊಡ್ಡ ದ್ವೇಷ ಏನು ಅಲ್ವಾ? ನಿನ್ನನ್ನು ಕೊಲ್ತೇನೆ ಅಂತ ಅನೇಕ ಪ್ರಯೋಗ ಮಾಡ್ತಾನೆ, ಮಡುವಿನಲ್ಲಿ ಹಾಕ್ತಾನೆ, ಆನೆಯಿಂದ ತುಳಿಸ್ತಾನೆ, ಅಭಿಚಾರ ಹೋಮ ಮಾಡಿಸ್ತಾನೆ, ಏನು ಮಾಡಿದ್ರು ವಾಸುದೇವ ಪ್ರಹ್ಲಾದ ರಾಜ ಸಾಯೋದಿಲ್ಲ. ಹಾಗಾದ್ರೆ ದ್ವೇಷ ಅಂತ ಉಂಟಾಗಿರ್ತದೆ. ಇನ್ನು ನಿನ್ನ ಮುಂದೆ ನನ್ನನ್ನೇ ನೀನು ಸಂಹಾರ ಮಾಡುವ ಹಾಗಿದ್ದಿ, ನೀ ಭಾರಿ ಡೇಂಜರ್ ಇದ್ದಿ, ನಿನ್ನನ್ನು ಕೊಲ್ತೇನೆ ಅಂತಂದಾಗ ಎಷ್ಟು ದ್ವೇಷ ಮಾಡಿದ. ಏನ್ ದ್ವೇಷ ಮಾಡಿದ್ರೆ ಏನು? ಅವನಲ್ಲಿಯೂ ಭಗವಂತನನ್ನ ಕಂಡ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪ್ರಹ್ಲಾದ ರಾಜರು. ಕೊನೆಗಾಗುವಾಗ ನಮ್ಮ ಅಪ್ಪ ಇದ್ದಲ್ಲ, ಅವನಲ್ಲಿ 2 ಆವೇಶ ಇದೆ, ಅದರಲ್ಲಿ 2 ಆವೇಶದಲ್ಲಿ ನಮ್ಮ ಅಪ್ಪನಾದವನಿಗೆ ಮಾತ್ರ ಮುಕ್ತಿಯನ್ನು ಕೊಡ್ರಿ ನೀವು ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೋಡ್ರಿ. ಅದಕ್ಕೆ ವೇದವ್ಯಾಸ ದೇವರು ಏನು ವರ್ಣನೆ ಮಾಡಿದ್ರು, ಭಾಗವತೋತ್ತಮ ಅಂತ ಹೇಳಿದ್ರೆ ಅದು ಪ್ರಹ್ಲಾದ ರಾಜರು ಅಂತ ಬೆಟ್ಟು ಮಾಡಿ ತೋರಿಸ್ತಾರಂತೆ.
ಹಾಗಾದ್ರೆ ಅನೇಕಗಳಲ್ಲಿ ಇದು ಭಾಗವತದ ಧರ್ಮ ಅಂತ ಒಬ್ಬೊಬ್ಬ ಜ್ಞಾನಿಗಳು ವರ್ಣನೆ ಮಾಡುವಾಗ, ಇನ್ನೊಂದು ಭಾಗವತದ ಧರ್ಮ ಏನು ಅಂತ ಕೇಳಿದ್ರೆ 3 ರೀತಿಯಾಗಿ ವರ್ಣನೆ ಮಾಡ್ತಾರೆ. 3 ರೀತಿಯಾಗಿ ಭಾಗವತ ಧರ್ಮ ಇದೆ. ಒಂದು, ಭಾಗವತ ಉತ್ತಮ ಅಂತ ಕರೀತಾರೆ. ಭಾಗವತೋತ್ತಮರು, ಮಧ್ಯಮರು, ಅಧಮರು ಅಂತ ಕರೆಯೋದಿಲ್ಲ, ಅವರನ್ನು ಭಕ್ತರು ಅಂತ ಕರೀತಾರೆ. ಹೇಗಿರಬೇಕು ಭಾಗವತೋತ್ತಮರು? 3 ರೀತಿಯಾಗಿ ವರ್ಣನೆ ಮಾಡಿದ್ರಲ್ಲ. ಉತ್ತಮ ಅನ್ನೋದಕ್ಕೆ ಪ್ರಹ್ಲಾದರಾಜರ ಸಾಕ್ಷಿ ಆಯಿತು. ಇನ್ನೂ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ, ಸರ್ವಾತ್ಮನ, ಎಲ್ಲೇ ನೀವು ಪ್ರಯೋಗ ಮಾಡ್ರಿ, ಸರ್ವಾತ್ಮನ ಭಗವಂತನನ್ನೇ ನೋಡ್ತದೆ ನಿಮ್ಮ ಮನಸ್ಸೆಲ್ಲ ಅಲ್ಲೇ ಸಾಕ್ತದೆ ಅಂತಾದ್ರೆ ಅದು ಭಾಗವತೋತ್ತಮರು ಅಂತ ಕರೆಸಿಕೊಳ್ಳುತ್ತದೆ. ಒಂದು ವೇಳೆ ಇವರಿಗೆ ಉತ್ತಮ ಅಂತ ಕರೀತಾರೆ. ಇನ್ನು ಮಧ್ಯಮ ವರ್ಗದವರನ್ನು ಹೇಗೆ ಅಂತ ನಾವು ವರ್ಣನೆ ಮಾಡಿಕೊಳ್ಬೇಕು. ಮಧ್ಯಮ ಅಂತನ್ನುವಾಗ ಅದರಲ್ಲಿ ಒಂದು 3 ವಿಚಿತ್ರತೆ ಹೇಳ್ತಾರೆ. ನಮ್ಮ ಸುತ್ತಲೇ ಇರುವಂತಹ ಈ ಕೆಲವೊಂದು 4-5 ವ್ಯಕ್ತಿಗಳನ್ನು ನೋಡುವಾಗ ಕೆಲವರಿಗೆ ನಮಸ್ಕಾರ ಮಾಡ್ತೇವೆ, ಕೆಲವರಲ್ಲಿ ಮೈತ್ರಿಯನ್ನು ತೋರಿಸ್ತೇವೆ, ಕೆಲವರಿಗೆ ಉಪೇಕ್ಷೆ ಮಾಡ್ತೇವೆ, ಕೆಲವರಿಗೆ ಆಗುವಾಗ ಸಖ್ಯ ಬುದ್ಧಿಯನ್ನು ತೋರಿಸ್ತೇವಂತೆ. ಸಖ್ಯ ಅಂತ ಹೇಳಿದ್ರೆ ಸ್ನೇಹಿತರು. ಈ ರೀತಿ ಆಗುವಾಗ ಸ್ನೇಹಿತನಲ್ಲಿಯೂ ಭಗವಂತನನ್ನ ಕಾಣಬೇಕು, ದೊಡ್ಡವರಲ್ಲಿಯೂ ಭಗವಂತನನ್ನ ಕಾಣಬೇಕು. ಯಾವಾಗ ಮಧ್ಯಮ ಅಂತ ವರ್ಣನೆ ಮಾಡ್ತಾರೆ, ಮಧ್ಯಮರು ಅಂತ ಹೇಳಿದಾಗ ಈ 3 ಅವಸ್ಥೆಯನ್ನು ತೋರಿಸ್ತಾರೆ ಅಲ್ಲಿಯೂ ಕೂಡ. ಯಾವ್ಯಾವುದು? ಒಂದು, ಭಗವಂತನಲ್ಲಿ ಭಕ್ತಿ, ಸಹಚರರಲ್ಲಿ ಪ್ರೇಮ, ಇನ್ನ ಅಲ್ಪರಲ್ಲಿ, ಅಲ್ಪ ಅಂದ್ರೆ ನಮಗಿಂತ ಸಣ್ಣವರಲ್ಲಿ ದಯೆ, ದ್ವೇಷಿಗಳನ್ನ ಉಪೇಕ್ಷಿಸೋದು, ಇವರನ್ನ ಭಾಗವತ ಮಧ್ಯಮರು ಅಂತ ಕರೀತಾರೆ. ಯಾರು ಹಾಗಾದ್ರೆ ಭಾಗವತ ಮಧ್ಯಮ? ಉತ್ತಮರಲ್ಲಿ ಆಗುವಾಗ ಸರ್ವಾತ್ಮನ ಪರಮಾತ್ಮನ ಸನ್ನಿಧಾನ ಇದೆ ಎಲ್ಲ ಕಡೆಯಲ್ಲಿ ಅಂತ ಅರ್ಥ ಮಾಡಿಕೊಂಡು ನಮಸ್ಕಾರಾದಿಗಳನ್ನು ಮಾಡ್ತಾ ಪ್ರತಿನಿತ್ಯ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಎಂಬುದನ್ನು ನಾವು ಮಾಡುವುದಕ್ಕೆ ಅವ್ರನ್ನ ಭಾಗವತ ಉತ್ತಮರು ಅಂತ ಪರಿಗಣಿಸುತ್ತದೆ ಭಾಗವತ. ಮಧ್ಯಮ ವರ್ಗದವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಈಶ್ವರನಲ್ಲಿ ಪ್ರೇಮ ಭಕ್ತಿ, ಇನ್ನು ಸಹಚರರಲ್ಲಿ ಆಗುವಾಗ ಮೈತ್ರಿ ಅಂತ ಹೇಳಿದ್ರೆ ಸಖ್ಯತನ, ಅಲ್ಪರಲ್ಲಿ ಆಗುವಾಗ ದಯೆ, ದ್ವೇಷಿಗಳಲ್ಲಿ ಆಗುವಾಗ ಉಪೇಕ್ಷೆ. ಇಷ್ಟು ಯಾರು ಮಾಡ್ತಿರ್ತಾರೆ? ಉದಾಸೀನತೆ ಯಾರು ಇದು ಯಾರಿಗೂ ಹೇಳ್ತಾ ಇಲ್ಲ, ನಮಗೆ ಹೇಳ್ತಕ್ಕಂತಹ ದೃಷ್ಟಾಂತ ಇದು. ನಾವೇನ್ ಮಾಡ್ತೇವೆ? ವ್ಯವಹಾರ ಮಾಡ್ತಾ ಇರ್ತೇವೆ ಜೀವನದಲ್ಲಿ. ನಮ್ಮ ದ್ವೇಷಿಗಳನ್ನ ಅಲಕ್ಷಿಸೋದು, ಧೈರ್ಯ ಇದ್ರೆ ಹೋರಾಡೋದು. ಇನ್ನು ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ ಬಾಲಕರು ಚಿಕ್ಕವರು ಅಂತ ಹೇಳಿದ್ರೆ ಅವ್ರ ಮೇಲೆ ದಯೆ ತೋರುವುದು ಅಂತ ಅರ್ಥ. ಇನ್ನಾಗುವಾಗ ನಮ್ಮ ಸ್ನೇಹಿತರೊಟ್ಟಿಗೆ ಏನ್ ಮಾಡ್ತೇವೆ? ಸ್ನೇಹ ಮಾಡ್ತೇವೆ. ಬೇರೆ ಏನ್ ಮಾಡಿ? ಸ್ನೇಹ ಒಂದೇ ಇರ್ತದೆ ಹೊರತಾಗಿ ಅಲ್ಲಿಯೂ ಭಗವಂತ ಇದ್ದಾನೆ ಎಂಬ ಜ್ಞಾನ ನಮಗಿರೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಇರ್ತದೆ, ಸರ್ವಾತ್ಮನ ಭಕ್ತಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಇವರನ್ನ ಏನಂತ ಕರೀತಾರೆ? ಮಧ್ಯಮ ಅಂತ ಕರೀತಾರೆ. ಇನ್ನೂ ಒಂದಿಷ್ಟು ಕೆಲವರು ಇರ್ತಾರೆ. ಯಾರವರು? ಅವರನ್ನ ಅಧಮರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವರು ಭಕ್ತರೇ ಆಗಿರ್ತಾರೆ. ಯಾರವರು ಅಂತ ಕೇಳಿದ್ರೆ ಪ್ರತಿನಿತ್ಯ ಮೂರ್ತಿಯಲ್ಲಿಯೇನೆ ಭಗವಂತನನ್ನ ಕಂಡು ಪೂಜೆಯನ್ನ ಮಾಡ್ತಾ, ಪೂಜೆ ಆದ ಕೂಡಲೇ ಮತ್ತೆ ಹಗ್ಗದಿಂದ ಗಟ್ಟಿ ಇಡ್ತಾರಲ್ಲ, ಅವರು ಭಕ್ತರಷ್ಟೇ ಹೊರತಾಗಿ ಉತ್ತಮರ ಸ್ಥಾನಕ್ಕೆ ಅಂತ ಸೇರೋದಿಲ್ಲ ಅಂತದೆ ಭಾಗವತ. ಅದಕ್ಕೊಂದು ಶ್ಲೋಕ, ಆಚಾರ್ಯಮೇವ ಹರಯೇ ಪೂಜಾಂ ಯಃ ಶ್ರದ್ಧಯೇ ಹತೇ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಪ್ರಾಕೃತ ಸ್ಮೃತಃ ಅಂತ ಅನ್ಕೊಳ್ತಾರೆ. ಪ್ರಾಕೃತ ಸ್ಮೃತಃ ಅಂತ ಅನ್ಕೊಂಡಾಗ ಅವರು ಭಕ್ತರು ಅಂತ ಇಷ್ಟು ತಗೊಳ್ಬೇಕಷ್ಟೇ ಹೊರತಾಗಿ ಅವರು ಅಧಮರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಉತ್ತಮ, ಮಧ್ಯಮ, ಭಕ್ತ ಇಷ್ಟಿಟ್ಟುಕೊಳ್ಬೇಕು. ಅಧಮ ಅಂತ ಅದನ್ನು ಪ್ರಯೋಗ ಮಾಡಿ, ಯಾಕಂದ್ರೆ ಅವನು ಭಗವಂತನ ಪೂಜೆ ಮಾಡ್ತಿರ್ತಾನೆ, ಭಗವಂತನನ್ನ ಮೂರ್ತಿಯಲ್ಲಿ ಕಾಣ್ತಿರ್ತಾನೆ. ಎಲ್ಲ ಕಡೆ ಕಾಣದೇ ಇದ್ರೂ ಕೂಡ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥದ್ದೇ ನಮ್ಗೆ ಅನುಭವಕ್ಕೆ ಬರ್ತದೆ. ನಾವು ಯಾವಾಗ ದೇವ್ರ ಪೆಟ್ಟಿಗೆ ಕಟ್ತೇವೋ, ಮನೆಗೆ ಯಾರಾದ್ರೂ ಬಂದ್ರೆ ಏಕವಚನದಲ್ಲೇ ಮಾತಾಡ್ತೇವೆ. ಇಲ್ಲ ಅಂತಾದ್ರೆ ಅವರನ್ನು ಬನ್ನಿ ಕೂಡ್ರಿ ಅಂತ ಹೇಳ್ತೇವೆ. ಅಲ್ಲಿ ಭಗವಂತನ ಸಂತಾನ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇವತ್ತಿನಿಂದ ಭಾಗವತೋತ್ತಮರಾಗಬೇಕು ಅಂತ ಆದ್ರೆ ಪ್ರಹ್ಲಾದ ಮಾಡ್ತಕ್ಕಂಥದ್ದನ್ನು ಮಾಡಬೇಕಂತೆ, ವಾಸುದೇವ ಮಾಡ್ತಕ್ಕಂಥದ್ದನ್ನು ಮಾಡಬೇಕಂತೆ. ಆ ರೀತಿ ಮಾಡ್ತೇವೆ ಅಂತಾದ್ರೆ, ಆ ನಿಟ್ಟಿನಲ್ಲಿ ನಾವು ಸಾಕ್ತೇವೆ ಅಂತಾದ್ರೆ ಅದು ಭಾಗವತ ಉತ್ತಮರಲ್ಲಿ ನಾವು ಸೇರ್ತೇವೆ ಅಂತ ಇಷ್ಟು ಪಟ್ಟಿ ಮಾಡ್ತಾರೆ. ಮುಂದೆ ಹೋಗ್ತಾ ಇನ್ನೊಬ್ಬ ಜ್ಞಾನಿಗಳು, ಇವರು ಇಬ್ರು ಜ್ಞಾನಿಗಳು ಹೇಳಿದ ಹಾಗಾಯ್ತು. ಒಬ್ರು ಕವಿ ಎಂಬ ಜ್ಞಾನಿ ಹೇಳಿದ್ರು, ಹರಿ ಎಂಬ ಜ್ಞಾನಿ ಈ ಉತ್ತಮ ಅಧಮ
ಭಕ್ತ ಅಂತಂಬೋ ಜ್ಞಾನವನ್ನು ತಿಳಿಸಿಕೊಟ್ರು. ಮುಂದೆ ಪ್ರಬುದ್ಧ ಎಂಬೋ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಬಹಳ ಅದ್ಭುತವಾದ ರೋಚಕವಾದ ಕಥೆಗಳನ್ನು ಹೇಳ್ತಾರೆ ಅವರಾಗುವಾಗ. ಹೇಗೆ ಪ್ರಬುದ್ಧರಾಗುವಾಗ ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರಿ ಪ್ರಶಯಂ ಚ ಭೂತೇಶ್ವಾಧ್ಯಾಯತೋಚಿತಂ. ಈ ಪ್ರಬುದ್ಧರಾಗುವಾಗ ಒಂದು ವಿಚಾರವನ್ನು ಹೇಳ್ತಾರಂತೆ. ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಅಂತ ಹೊರಡ್ತೇವಲ್ಲ, ಎಂಥ ಭಕ್ತಿ ನಮ್ಮದಾಗಿರಬೇಕು, ಭಕ್ತಿಯ ವಿಚಾರವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ನಮ್ಮಲ್ಲಿ ದೊಡ್ಡ ಸಂಪತ್ತಿದೆ, ಆ ಸಂಪತ್ತಿದೆ ಹೌದು, ಸಂಪತ್ತನ್ನು ಯಾರಾದರೂ ಕೇಳ್ತಾರೆ ಅಂತ ಆದ್ರೆ ಸಾಲ ರೂಪದಲ್ಲಿ ಅಂತ ಕೊಡ್ತೇವಂತೆ. ಕೆಲವರಿಗೆ ಸ್ವಲ್ಪ ಕೊಡ್ತೇವೆ, ಇನ್ನು ಕೆಲವರಿಗೆ ಹೆಚ್ಚಿದ್ದನ್ನು ಕೊಡ್ತೇವೆ, ಇನ್ನು ಕೆಲವರಿಗೆ ಇನ್ನೂ ಹೆಚ್ಚಿದ್ದನ್ನು ಕೊಡ್ತೇವೆ. ಒಟ್ಟಾರೆ ನಾವೇನ್ ಮಾಡ್ತೇವೆ, ಬಂಧುಗಳಲ್ಲಿ ಆಗುವಾಗ ನಮ್ಮ ಸಂಪತ್ತನ್ನು ಕೆಲವರಿಗೆ ಕೊಡ್ತಾ 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 ಕೊನೇ ಘಳಿಗೆ ಬರ್ತದೆ ಅಂತ ಅನ್ಕೊಂಡಿರ್ತೇವೆ. ಸಾಲ ರೂಪದಲ್ಲಿ ಕೊಟ್ಟ ಸಂಪತ್ತನ್ನ ಮರಳಿ ಬಡ್ಡಿ ಸಮೇತ ನಮಗೆ ಬರ್ತದೆ ಅಂತ ನಾವು ಭಾವಿಸಿ ಕೊಟ್ಟಿರ್ತೇವಂತೆ. ಅದದು ಮರಳಿ ಕೊನೆಗಾಗುವಾಗ ಬರೋದೇ ಇಲ್ಲ. ಬರ್ತದೆ ಅಂತ ಅನ್ಕೊಂಡಿರ್ತೇವೆ. ಯಾರೋ ತಗೊಂಡಿರ್ತಾರಲ್ಲ, ಅವರು ಕೊನೆವೇ ದಿವಸಗಳಲ್ಲಿ ಓಡೇ ಹೋಗಿರ್ತಾರೆ. ಇನ್ನೊಬ್ರು ಜೊತೆಯಲ್ಲೇ ಇರ್ತಾರೆ. ನಾಳೆ ಕೊಡ್ತೇನೆ, ನಾಡ್ದು ಕೊಡ್ತೇನೆ, ಅಜ್ಜಿ ನಾಡ್ದು ಕೊಡ್ತೀನಿ, ಹೀಗೆ ಅಂತ ಪಕ್ಕದಲ್ಲೇ ಇರ್ತಾರೆ. ಇನ್ನು ಕೆಲವರಂತರೂ ಏನು ಮಾಡಿದ್ರು ಸಂಪರ್ಕಕ್ಕೆ ಸಿಗೋದಿಲ್ಲ, ಸುತ್ತಲೂ ಅಡ್ಡಾಡ್ತಿರ್ತಾರೆ, ಸಂಪರ್ಕಕ್ಕೆ ಸಿಗೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ನಾವೇನಾದ್ರೂ ಸಂಪತ್ತನ್ನು ವಿನಿಯೋಗ ಮಾಡೋದಾದ್ರೆ ಎಲ್ಲಿ ಮಾಡಬೇಕಾಗಾದ್ರೆ ನಮಗೆ ರಕ್ಷಣೆ ಇರೋದು ಎಲ್ಲಿ? ಬ್ಯಾಂಕ್ಗಳಲ್ಲಿ ಆಗುವಾಗ ನಮ್ಮ ಸಂಪತ್ತನ್ನು ತಗೊಂಡು ಹೋಗಿ ಇಟ್ವಿ ಅಂತಾದ್ರೆ ಬಡ್ಡಿಯೂ ನಮ್ಮದೇ, ಅಸಲೂ ನಮ್ಮದೇ. ಕೊನೆಗಾಲಕ್ಕೆ ನಮಗೇನಾದ್ರೂ ವಿಪತ್ತು ಬರ್ತದೆ ಅಂತಾದ್ರೆ ಅದು ಸಹಾಯಕ್ಕೂ ಬರ್ತದೆ ಅಂತ ಇದನ್ನು ಲೌಕಿಕ ದೃಷ್ಟಾಂತವನ್ನು ಕೊಡ್ತಾ, ಯಾರು ಕೊಟ್ಟದ್ದು? ಪೇಜಾವರ ಸ್ವಾಮಿಗಳು ಕೊಟ್ಟ ಲೌಕಿಕ ದೃಷ್ಟಾಂತ ಇದು. ಇಲ್ಲಿ ಹೇಳ್ತಿದ್ದೇನಷ್ಟೇ. ಈ ದೃಷ್ಟಾಂತ ಹೇಗೆ ನಾವು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ನಮ್ಮಲ್ಲಿಯೂ ಕೂಡ ಒಂದು ಸಂಪತ್ತಿದೆ, ಪ್ರೇಮ ಪ್ರೀತಿ ಎಂಬ ಒಂದು ಸಂಪತ್ತಿದೆ, ಗುಣ ಇದೆ ಅಂತ ನಮ್ಮಲ್ಲಿ. ದೊಡ್ಡ ಸಂಪತ್ತದು. ಆ ಸಂಪತ್ತನ್ನು ನಾವು ಹೇಗೆ ವಿನಿಯೋಗ ಮಾಡ್ತೇವೆ? ಹೆಂಡತಿ, ಮಕ್ಕಳು, ಮರಿಮಕ್ಕಳು, ಕುಟುಂಬ ಎಲ್ಲರಿಗೂ ಹಂಚುತ್ತಾ 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 ಏನ್ ಮಾಡ್ಬಿಟ್ಟು ನಿರಂತರ ಪ್ರಾಣ ಹೋಗುವ ಕಾಲದ ತನಕನೂ ನಾವೇನ್ ಮಾಡ್ತೇವೆ? ಹೆಂಡತಿ, ಮಕ್ಕಳು, ಮರಿಮಕ್ಕಳು, ಕುಟುಂಬ ಇವರಿಗೆಲ್ಲ ಹಿಂದೆ ಸಾಲ ಕೊಟ್ಟ ಸಂಪತ್ತಿದ್ದ ಹಾಗೆ ನಮ್ಮ ಪ್ರೀತಿ ಎಂಬ ಭಕ್ತಿ ಪೂರ್ವಕವಾದ ಪ್ರೇಮ ಪ್ರವಾಹ ಭಗವಂತನಲ್ಲಿ ನಾವೇನ್ ಮಾಡಬೇಕು? ಪ್ರೇಮವೆಂಬ ಭಕ್ತಿಯನ್ನು ಹರಿಸಬೇಕು. ಅದನ್ನ ಆ ಸಂಪತ್ತನ್ನು ನಾವೇನ್ ಮಾಡ್ತಿದ್ದೇವೆ? ಲೌಕಿಕವಾಗಿ ಹೆಂಡತಿ, ಮಕ್ಕಳು, ಮರಿಮಕ್ಕಳು, ಕುಟುಂಬ ಹಂಚುತ್ತಾ ಇದ್ದೇವೆ. ಹಂಚುತ್ತಾ ಹೋಗಿಬಿಟ್ರೆ ಕೊನೆ ಕಾಲದಲ್ಲಿ ಆಗುವಾಗ ಅದಕ್ಕೆ ತಾನೇ ದಾಸರು ಹೇಳೋದಿಲ್ವಾ? ಹಿತ್ತಲ ಕಸಕ್ಕಿಂತ ಕಡೆಯಾಯಿ ತೀದೇಹ ಹೊತ್ತು ಕೊಂಡೊಯ್ಯೋ ಅಂತ ಈ ಗಾನ ಕೇಳಿದ್ರೇನೆ ಆಶ್ಚರ್ಯ ಆಗ್ತದೆ. ಹಿತ್ತಲದ ಕಸಕ್ಕಿಂತ ಕಡಿಯಾಗಿ ಹೋಯ್ತಲ್ಲ ಈ ಶರೀರ. ಯಾರು ಮೂಸೋರಿಲ್ಲ. ಕೊನೆ ಕಾಲದಲ್ಲಿ ಮಕ್ಕಳಿಲ್ಲ, ಮರಿಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಶರೀರ ಯಾರು ತಾನೇ ಮೇಲ್ತನಕ ಬಂದಿತ್ತು? ಬರೋರು ಒಬ್ಬನೇ, ಭಗವಂತನೇ ನಮ್ಮ ಒಟ್ಟಿಗೆ ಬರ್ತಾನೆ, ಭಗವಂತನೇ ನಮಗೆ ಅನುಗ್ರಹ ಮಾಡೋವನು. ಅದರಂತೆ ನಮ್ಮಲ್ಲಿರುವ ಭಕ್ತಿ ಎಂಬ ಆ ಪ್ರೇಮ ಪ್ರವಾಹ ಭಗವಂತನ ಮೇಲೆ ಅಂತ ನಾವು ಹರಿಸಿದ್ವಿ ಅಂತ ಆದ್ರೆ ಭಗವಂತ ಕನ್ನಡಿ ಇದ್ದಾಗೆ ಪ್ರತಿಬಿಂಬ ಅಂತ ಹೇಳಿದ ಹಾಗೆ ಭಗವಂತ ನಾವೇನ್ ಕೊಡ್ತೇವೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮ ಕೊಟ್ಟ ಗುಣಗಳನ್ನೇ, ಶುದ್ಧವಾದ ಗುಣವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅಂತಾದ್ರೆ ಆ ಗುಣಗಳನ್ನೇ ನಮಗೆ ಕೊಡ್ತಾನೆ ಅಂತನ್ಲಿಕ್ಕೆ ಈ ಕಥೆ ಹೇಳುತ್ತದೆ. ಹಾಗಾದ್ರೆ ಪ್ರಬುದ್ಧರು ಇನ್ನೂ ಅನೇಕ ಕಥೆಗಳನ್ನು ಹೇಳ್ತಾ ಆ ಶ್ಲೋಕದಲ್ಲಿ ಸತ್ಸಂಗ ಅಂತ ಒಂದು ಶಬ್ದ ತಗೊಳ್ತಾರೆ. ಸತ್ಸಂಗ ಅಂತ ಹೇಳಿದ್ರೆ ಏನರ್ಥ? ಹಿಂದೆ ಸತ್ಸಮಾಗಮ ಅಂತ ಹೇಳಿದ್ವಿ ನೋಡ್ರಿ. ಮಹಾತ್ಮರ ಸಮಾಗಮ ಆಗ್ತದೆ ಅಂತ ಆದ್ರೆ ಅವರು ಭಗವಂತನ ಪಾದಕ್ಕೆ ಸೇರೋದು ಖಚಿತ ಅಂತ ಹಿಂದೆ ಒಂದ್ಸಲ ನೆನಪು ಮಾಡಿಕೊಟ್ಟಿದ್ರು. ಯಾರಿಗೆ ನೋಡಿ? ದಕ್ಷ ಪ್ರಜಾಪತಿಗಾಗುವಾಗ ಸಪ್ತ ಸಮಾಗಮ ಆಗಿತ್ತು. ಹಿಂದೆ ಪರೀಕ್ಷಿತ ರಾಜನಿಗಾಗುವಾಗ ಶುಕಾಚಾರ್ಯರ ಸಮಾಗಮ ಆಗಿತ್ತು.
ಹಾಗಾದ್ರೆ ಇಲ್ಲಿ ಆಗುವಾಗ ಸತ್ಸಮಾಗಮವಾಗಬೇಕು ಅಂತ ಹೇಳಿದ್ರೆ ಏನದು ಸತ್ಸಮಾಗಮ ಅಂತ ಹೇಳಿದ್ರೆ ನಿರಂತರ ಭಗವಂತನ ಧ್ಯಾನದಲ್ಲಿಯೇನೆ ನಮ್ಮ ಮನಸ್ಸನ್ನು ಇಡಿಸಬೇಕು. ಅಂತಹ ಸಮಾಗಮ ಯಾವತ್ತಿಗೆ ಆಗ್ತದೋ ಅವತ್ತು ಅದೇ ಭಾಗವತದ ಧರ್ಮ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಇನ್ನೊಂದು ವಿಚಾರ ಹೇಳುವಾಗ ಸದಾ ಗುರುಸುರಾದೀಶು ಸಂಗೀಸಾನ್ನಹಿ ತತ್ಸಂಗಂ ವಿನಾತು ಸುಖಭಾಗ್ ಭವೇತ್. ಅದನ್ನೇ ಹೇಳಿಕ್ಕೆ ಹೊರಟರು. ಏನು ಗುರುಗಳ ವಿದ್ವಾಂಸರ ಅನೇಕ ಸಾಧು ಸಂತರ ಸಮಾಗಮ ನಮಗೆ ಯಾವಾಗ ಆಗ್ತದೋ ಆವಾಗ ಭಾಗವತದ ಧರ್ಮವು ಕೂಡ ನಿಮ್ಮೊಳಗೆ ಪ್ರವೇಶವಾಗ್ತದೆ ಅಂತನ್ಲಿಕ್ಕೆ ಹಿಂದೆ ಹೇಳಿದಾಗ ಆ ಕವಿ ಎಂಬ ಮುಂದೆ ಯಾರು ಪ್ರಬುದ್ಧ ಎಂಬ ಜ್ಞಾನಿ ಇದನ್ನೆಲ್ಲ ವಿವರಣೆ ಕೊಡ್ತಾ ಹೋಗ್ತಾನೆ. ಇನ್ನೊಂದು ವಿಚಾರ ಹೇಳ್ತಾನೆ, ಸೇವೆ, ಸ್ನೇಹ, ದಯೆ. ನಾವು ಹಿಂದೆ ಹೇಳುವಾಗ ಉತ್ತಮರಲ್ಲಿ, ಮಧ್ಯಮರಲ್ಲಿ, ಅಧಮರಲ್ಲಿ ಅಂತ ತಗೊಂಡಿದ್ವಿ. ಅಂತ ಹೇಳಿದ್ರೆ ನಮ್ಮ ಭಗವಂತನಲ್ಲಿ ಆಗುವಾಗ ಏನ್ ಮಾಡ್ತೇವೆ, ಸೇವೆಯನ್ನ ಮಾಡಿ ಅಂತ ಹೇಳಿದ್ರೆ ಉತ್ತಮರು ಅಂತಂದ್ರೆ ಶ್ರೇಷ್ಠರು ಅಂತ ಅರ್ಥ. ನಮ್ಮಕ್ಕಿಂತ ಮೇಲ್ಪಟ್ಟವರು ಜ್ಞಾನಿಗಳು ಅಂತಂತ ಇದ್ದವರಿಗೆಲ್ಲ ಸೇವೆಯನ್ನ ಮಾಡ್ತಾ ಭಾಗವತ ಧರ್ಮವನ್ನ ನುಡಿಸ್ತಾ ಅನುಸರಿಸ್ತಾ ಹೋಗ್ಬೇಕಂತೆ. ಇನ್ನು ಮುಂದೆ ಸ್ನೇಹ, ದಯೆಯಲ್ಲಿ ಆಗುವಾಗ ನಮಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವರೊಟ್ಟಿಗೆ ನಾವೇನ್ ಮಾಡ್ತೇವೆ, ಸ್ನೇಹವನ್ನ, ದಯೆಯನ್ನ ತೋರಿಸ್ತೇವಂತೆ. ಇಷ್ಟುವನ್ನು ಮಾಡ್ತಾ ಇನ್ನೂ ಅನೇಕ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಯಾವ್ಯಾವುದು ಅಂತ ಹೇಳಿದ್ರೆ ಅಲ್ಲಿ ಪಟ್ಟಿ: ಶೌಚ, ತಪಸ್ಸು, ತಿತಿಕ್ಷ, ಮೌನ, ಇವುಗಳನ್ನು ವರ್ಣನೆ ಮಾಡ್ತಾರೆ. ಇವನ್ ಯಾರ್ಯಾರು ಅನುಸರಿಸ್ತಾರೋ ಅವರು ಭಾಗವತೋತ್ತಮರು ಅಂತ ಹೇಳಿ ಹೊರಡ್ತದೆ. ಯಾವ್ಯಾವುದು? ಶೌಚ ಅಂತ ಹೇಳಿದ್ರೆ ಏನರ್ಥ? ಶೌಚ ಅಂತ ಹೇಳಿಬಿಟ್ರೆ ಇದೊಂದು ಭಾಗವತ ಧರ್ಮ. ಶೌಚ ಎಂಬುದು ಭಾಗವತ ಧರ್ಮ. ಕರ್ಮಸ್ವಸಂಗ ಶೌಚಂ ಅಂತ ಪ್ರಯೋಗ ಮಾಡಿ. ಕರ್ಮಸ್ವಸಂಗ ಶೌಚಂ ಏನ್ ಹಾಗಂದ್ರೆ ಅಂತ ಹೇಳಿದ್ರೆ ನಮ್ಮ ಏನು ಈ ಭಗವಂತನೇ ಸರ್ವಗುಣ ಸಂಪನ್ನ, ಆ ಭಗವಂತನ ಜ್ಞಾನವನ್ನೇ ಸದಾ ಕಾಲ ಧ್ಯಾನ ಮಾಡಿ ನಾಮ ಸಂಕೀರ್ತನೆ ಮಾಡತಕ್ಕಂತಹ ಜ್ಞಾನ ಬುದ್ಧಿ ಏನಿದೆ, ಈ ಯಾರಿಗಿರ್ತದೋ ಇದಕ್ಕೆ ಶೌಚ ಅಂತ ಕರೀತಾರಂತೆ. ನೋಡಿ, ಏನು ಭಾಗವತ ಧರ್ಮ ಅಂತ ಹೇಳಿದ್ರೆ ಯಾವ ಭಗವಂತನ ಕರ್ಮವನ್ನು ಮಾಡ್ತೀರಿ, ಭಗವಂತನನ್ನ ಕುರಿತು ಯಾವ ಕರ್ಮಗಳನ್ನು ಮಾಡ್ತೀರಿ, ಆ ಕರ್ಮದಲ್ಲಿಯೇನೆ ಏನಿರಬಾರದು, ನಿರ್ವ್ಯಾಜ ಭಕ್ತಿ ಇರಬೇಕು ಹೊರತಾಗಿ ಅಪೇಕ್ಷಾ ಬುದ್ಧಿ ಇರಬಾರದಂತೆ. ಹಾಗಾದ್ರೆ ಅಪೇಕ್ಷಾ ಬುದ್ಧಿ ರಹಿತವೇ ಶೌಚ ಅಂತ ಕರೆಸಿಕೊಳ್ಳುತ್ತದೆ. ಅಪೇಕ್ಷೆ ಇರಬಾರದು. ಇವತ್ತು ರಾಯರೇ ನಿಮಗೆ ಪಂಚಾಮೃತ ಮಾಡಿಸ್ತೇನೆ, ನನಗೊಂದು 100, 100, 200 ರೂಪಾಯಿ ಎಲ್ಲಾದ್ರೂ ರೋಡಲ್ಲಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬಾರದಂತೆ. ಮುಖ್ಯ ಪ್ರಾಣದೇವರೇ ಇವತ್ತು ನಿಮಗೆ ವಿಶೇಷವಾದ ಪುಷ್ಪಾರ್ಚನೆ ಮಾಡಿಸ್ತೇನೆ, ನನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡ್ರಿ ಅಂತ ಪ್ರಾರ್ಥನೆ. ಕಾಮ್ಯ ಕರ್ಮದ ನಿರ್ಲೇಪ ನಮಗಿರಬಾರದು. ಯಾವಾಗ ಕಾಮ್ಯ ಕರ್ಮ ನಮ್ಮ ಜೊತೆ ಇರ್ತದೆ ಶೌಚದಲ್ಲಿದ್ದೇವೆ ಅಂತ ಅರ್ಥ. ಶೌಚ ಅಂತಂದ್ರೆ ಮೈಲಿಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮೈಲಿಗೆ ಅಂತಂದ್ರೆ ಯಾವುದು? ನಿಷಿದ್ಧ ಕರ್ಮ ಅಂತ ಅರ್ಥ. ಹಾಗಾದ್ರೆ ಶೌಚ ಅಂದ್ರೆ ಬರೀ ನಾವು ಮಾಡ್ತಕ್ಕಂಥ ಮಾರ್ಜನೆನೇ ಶೌಚ ಅಂತ ಇಟ್ಕೊಳ್ಬಾರ್ದು. ಭಾಗವತ ಧರ್ಮ ತೋರಿಸ್ತಿದೆ. ಏನು ಭಾಗವತ ಧರ್ಮ? ಶೌಚವನ್ನು ಆಚರಿಸಿಕೊಳ್ಬೇಕು. ಯಾವುದದು ಶೌಚ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳು ಅವು ಯಾವುದು ನಮ್ಮ ಅಪೇಕ್ಷೆ ಇಟ್ಟುಕೊಂಡು ಯಾವ ಕಾರ್ಯಗಳನ್ನು ಮಾಡದೇನೆ ನಿರ್ವ್ಯಾಜವಾದ ಭಕ್ತಿಯನ್ನು ಭಗವಂತನ ಮೇಲೆ ನೀವು ಮಾಡ್ತೀರಿ ಅಂತಾದ್ರೆ ಅದು ಶೌಚ. ಅದು ಕೂಡ ಭಾಗವತದ ಧರ್ಮ. ನಿಷ್ಕಾಮ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಇದು ನಿಷ್ಕಾಮ ಕರ್ಮ ಯಾವಾಗ ಆಗ್ತದೋ ಅದು ಭಾಗವತ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಆಗುವಾಗ ತಪಸ್ಸು ಅಂತ ಹೇಳಿದೆ. ಏನು ತಪಸ್ಸು? ಕಾಮತ್ಯಾಗ ಪರಂ ತಪಃ ಅಂತ ಕರೆಸಿಕೊಳ್ಳುತ್ತದೆ. ಕಾಮತ್ಯಾಗ ಅಂತ ಹೇಳಿದ್ರೆ ನಿಷಿದ್ಧ ಪದಾರ್ಥಗಳಲ್ಲಿ ಮನಸ್ಸು ಹೋಗದೇ ಇರುವ ಹಾಗೆ ನೋಡ್ಕೊಳ್ಳೋದು. ಏನು? ನಿಷಿದ್ಧ ಪದಾರ್ಥಗಳ ಮೇಲೆ ಮನಸ್ಸು ಹಾಸುವಕ್ಕಾಗಿ ಇವತ್ತಿನ ದಿವಸ ಸಾಧ್ಯವೇ ಇಲ್ಲ. ಇದನ್ನು ವಿಚಾರ ಮಾಡಿ ನೋಡೋಣ. ಒಂದು ವೇಳೆ ಇಷ್ಟು ನಡೆದಿದೆ ಅಂತ ಹೇಳಿದ್ರೆ ಭಾಗ್ಯವೇ, ಇದಕ್ಕೆರಡು ಮಾತೇ ಇಲ್ಲ. ನೋಡ್ರಿ, ನಿಷಿದ್ಧ ಪದಾರ್ಥಗಳು ಅಂತ ಹೇಳಿದ್ರೆ ಪಟ್ಟಿ ಮಾಡಿಬಿಡ್ತೀರಿ, ಆಶ್ಚರ್ಯ ಆಗ್ತದೆ. ಮನೆಯಲ್ಲೇ ನಿಷಿದ್ಧ ಪದಾರ್ಥಗಳನ್ನು ಇಟ್ಟುಕೊಂಡೇ ಇದ್ದೇವೆ ನಿರಂತರ. ಯಾವುದು ಬೇಡವೋ ಅದೇ ನಮ್ಮ ಜೊತೆಯಲ್ಲಿದೆ. ಯಾವುದು? ಮೊಬೈಲು ನಿಷಿದ್ಧ ಪದಾರ್ಥ, ಜೊತೆಯಲ್ಲೇ ಇದೆ, ನಮ್ಮ ಜೊತೆಯಲ್ಲೇ ಇದೆ. ದೊಡ್ಡ ಸ್ಕ್ರೀನು 28 ಇಂಚು, 30 ಇಂಚು, 40 ಇಂಚು, 50 ಇಂಚು ದೊಡ್ಡ ಸ್ಕ್ರೀನ್ ಇದೆ, ಕೈಯಲ್ಲೇ ರಿಮೋಟು, ನಿಷಿದ್ಧ ಪದಾರ್ಥ. ಯಾವ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ನಿಷಿದ್ಧ ಅಂತ ಇಟ್ಕೊಳ್ಳೋದಲ್ಲ, ಅದು ನಿಷಿದ್ಧವೇ.
ಇನ್ನೂ ನಿಷಿದ್ಧ ಇದೆ. ಯಾವುದದು ನಿಷಿದ್ಧ? ಹಾಗಾದ್ರೆ ವಿಷಯ ಪದಾರ್ಥಗಳು, ನಿಷಿದ್ಧವಾದ ಪದಾರ್ಥಗಳು ಅಂತ ಯಾವ್ಯಾವ ಲೋಕದಲ್ಲಿದೆ ಆ ಲೋಕಕ್ಕೆ ಅಂತ ನಾವು ಹೋಗಿ ನಮ್ಮ ಮನಸ್ಸನ್ನ ಅಲ್ಲಿ ಇಟ್ಟಿರಿ ಅಂತ ಆದ್ರೆ ಅದು ತಪಸ್ಸು ಅಂತ ಕರೆಸಿಕೊಳ್ಳುವುದಿಲ್ಲ, ಅದು ಭಾಗವತ ಧರ್ಮ ಅಂತ ಆಗೋದಿಲ್ಲ. ಭಾಗವತ ಧರ್ಮ ಆಗ್ಬೇಕಂತ ಆದ್ರೆ ನಮ್ಮ ಮನಸ್ಸನ್ನ ಏನ್ ಮಾಡಬೇಕು? ಸದಾ ಕಾಲ ಭಗವಂತನ ಪಾದಾರವಿಂದದಲ್ಲಿ ಇಡಬೇಕು. ಇದು ಭಾಗವತದ ಧರ್ಮ. ಇದಕ್ಕೆ ತಪಸ್ಸು ಅಂತ ಕರೆಸಿಕೊಳ್ಳುತ್ತದೆ. ನೀವು ಇನ್ನೊಂದು ಸರಿಯಾದ ದೃಷ್ಟಾಂತ ಕೊಡೋದಾದ್ರೆ, ಮನೆಯಲ್ಲಿ ಸಂಧ್ಯಾವಂದನೆಗೆ ಅಂತ ಕೂತ್ಕೊಂಡಿದ್ವಿ, ಅದೊಂದು ತಪಸ್ಸೆ. ಅದು ಸಂಧ್ಯಾವಂದನೆಗೆ ಅಂತ ಕೂತ್ಕೊಂಡು ಇವತ್ತೇನಾದ್ರೂ ಆಗಲಿ 108 ಗಾಯತ್ರಿ ಜಪ ಮಾಡೇ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಸಂಕಲ್ಪದಲ್ಲಿ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಾಖ್ಯಂ ಕರ್ಮ ಕರಿಷ್ಯೆ ಅಂತ ನಾವು ಮಾಡಿಕೊಂಡು ಮನಸ್ಸಿನಲ್ಲಿ ಆಗುವಾಗ 108 ಗಾಯತ್ರಿ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೀಗೆ ಜಪ ಕೂತಾಗಲೇನೆ 10 ಜಪ ಆಗಿರ್ತದಷ್ಟೇ. ಆಗಲೇ ಮುಕ್ತ 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 ಅಂತ ಟಿವಿ ಒದರ್ತಿರ್ತದೆ. ಬಿಟ್ಟಾಯ್ತು, ಗಾಯತ್ರಿಯಿಂದ ಮುಕ್ತರಾಗಿ ಹೋಗ್ತೇವೆ ಇನ್ನೊಂದು ಮುಕ್ತದ ಅಡೆಗೆ. ಹಾಗಾದ್ರೆ ನಮ್ಮ ಮನಸ್ಸು ಯಾವ ತಪಸ್ಸಿನಲ್ಲಿ ಇದ್ರೆ ಏನು? ಇದು ಕಾಡಿಗೆ ಹೋಗಿ ನಾನು ತಪಸ್ಸು ಮಾಡ್ತೇನೆ ಅಂತಂದ್ರು ಅಷ್ಟೇ, ಮನೆಯಲ್ಲಿದ್ದು ತಪಸ್ಸು ಮಾಡ್ತೇನೆ ಅಂದ್ರು ಅಷ್ಟೇ. ನಾವು ಯಾವಾಗ ಮನವನ್ನೇ ದೇವ ಮಂದಿರ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಿರ್ತೇವೋ ಅದೇ ದೇವಸ್ಥಾನ, ಎಲ್ಲಿದ್ದೇವೋ ಅಲ್ಲೇ ದೇವರ ಸನ್ನಿಧಾನ ಇದೆ, ಅಲ್ಲೇ ಕೂತುಕೊಂಡು ಭಗವಂತನ ಧ್ಯಾನ ಮಾಡಬೇಕು. ಅದಕ್ಕೆ ತಪಸ್ಸು ಅಂತ ಕರೀತಾರಂತೆ. ಇನ್ನೊಂದೇನು? ತಿತೀಕ್ಷಾ ಬುದ್ಧಿ. ತಿತೀಕ್ಷಾ ಅಂತ ಹೇಳಿದ್ರೆ ಏನು? ತಿತೀಕ್ಷಾ ದುಃಖ ಸಮರ್ಷಃ. ಏನು ತಿತೀಕ್ಷಾ ಅಂತ ಹೇಳಿದ್ರೆ? ತಿತೀಕ್ಷಾ ಅಂತ ಹೇಳಿಬಿಟ್ರೆ ನೋಡ್ರಿ, ಎಷ್ಟೇ ದುಃಖ ಬಂದು ಒದಗಲಿ, ಎಂಥದ್ದೇ ದುಃಖವಾಗಲಿ, ನಮಗೆ ದುಃಖದ ಎಡೆಗೆ ನಾವು ಹೋದರೂ ಕೂಡ ನಮ್ಮ ಮನಸ್ಸನ್ನು ಮಾತ್ರ ಅದರೊಟ್ಟಿಗೆ ಕೊಡಬಾರ್ದಂತೆ. ಇದಕ್ಕೆ ಅಂತಾರೆ ತಿತೀಕ್ಷಾ ಬುದ್ಧಿ. ಆ ದುಃಖದ ಎಡೆಗೆ ಹೋಗುವ ಮನಸ್ಸನ್ನ ಎಳೆದು ತಂದು ಭಗವಂತನೆಡೆಗೆ ಯಾರು ಹಾಕ್ತಾರೋ ಅದು ತಿತೀಕ್ಷಾ ಅಂತ ಕರೆಸಿಕೊಳ್ಳುತ್ತದೆ. ಇದು ಒಂದು ಭಾಗವತದ ಧರ್ಮ ಅಂತ ಹೇಳ್ತಿದ್ದಾರೆ. ಹೇಗೆ ದೃಷ್ಟಾಂತ, ಹೇಗೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು? ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ, ಬಹಳ ರೋಚಕವಾಗಿದೆ ನೋಡಿ. ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದಂತೆ. ಯಾರದು ಶಿಷ್ಯ ಅಂತ ಹೇಳಿದ್ರೆ, ಶಿಷ್ಯ ಬಂದು ಪ್ರಾರ್ಥನೆ ಮಾಡಿಕೊಂಡ, ಗುರುಗಳೇ ನನ್ನನ್ನ ನೀವು ಅಧ್ಯಯನಕ್ಕೆ ಅಂತ ಕರೆಸ್ಕೊಳ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಪ್ರಾರ್ಥನೆ ಮಾಡಿಕೊಂಡಾಗ ಆಯ್ತು, ನನ್ನೊಟ್ಟಿಗೆ ಬಂದು ಬಿಡು ಅಂತ ಕರೆಸಿಕೊಂಡ. ಉಪನಿಷತ್ತು ಅಧ್ಯಯನವೆಲ್ಲ ಮಾಡಬೇಕು ನಾನು, ನನ್ನ ಹತ್ರ ನಿಮ್ಮ ಹತ್ರ ಇಟ್ಕೊಳ್ರಿ, ನನ್ನನ್ನ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದೇನೆ, ನನ್ನ ಹತ್ರ ಇಟ್ಕೊಳ್ರಿ ಗುರುಗಳೇ ಅಂತ ಸತ್ಯಕಾಮ ಬಂದಂತೆ. ಉಪನಿಷತ್ತಿನಲ್ಲಿ ಹೇಳುವ ಕಥೆ ಇದು. ಎಲ್ಲಿ ಹೇಳ್ತಾರೆ? ಉಪನಿಷತ್ತಿನಲ್ಲಿ ಹೇಳುವ ಕಥೆ ಸತ್ಯಕಾಮ ಅಂತ. ಆ ಸತ್ಯಕಾಮ ಗುರುಗಳ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡ, ಅಧ್ಯಯನ ಮಾಡಬೇಕಾಗಿದೆ, ವೇದಾಂತಗಳನ್ನು ಅಧ್ಯಯನ ಮಾಡಬೇಕು, ನಿಮ್ಮ ಹತ್ರ ನನ್ನನ್ನು ಇಟ್ಕೊಳ್ರಿ ಅಂತ ಕೇಳ್ಕೊಂಡಂತೆ. ಕೇಳ್ಕೊಂಡಾಗ ಗುರುಗಳಂದ್ರಂತೆ, ಯಾವುದು ಕುಲ ನಿಂದು, ಯಾವ ಗೋತ್ರ ನಿಂದು, ಯಾರು ನೀನು ಅಂತ ಪ್ರಶ್ನೆ ಮಾಡಿದ್ರಂತೆ. ಯಾರು ನೀನು, ತಂದೆ ತಾಯಿಗಳು ಯಾರು, ಕುಲ ಏನು, ಗೋತ್ರ ಏನು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಶಿಷ್ಯ ಹೇಳಿದಂತೆ ನೇರವಾಗಿ, ಗುರುಗಳೇ ನನಗೆ ಗೊತ್ತಿರೋದು ಒಂದೇ, ದಾಸಿ ಪುತ್ರ, ನಾನು ಒಬ್ಬ ತಾಯಿದೊಂದು ಮಾತ್ರ ಗೊತ್ತು, ನನಗೆ ಬೇರೆ ಗೋತ್ರ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ ಅಂತಂದಂತೆ. ಕೂಡ್ಲೆ ಆ ಗುರುಗಳು ನಿನ್ನನ್ನು ಇಟ್ಕೊಳ್ತೇನೆ ಅಂತಂದ್ರಂತೆ. ಆಶ್ಚರ್ಯ ನೋಡ್ರಿ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಆದ್ರೆ ನಿನ್ನನ್ನು ಇಟ್ಕೊಳ್ತೇನೆ, ಪಾಠ ಮಾಡ್ತೇನೆ ಅಂತಂದ್ರಂತೆ. ಆಶ್ಚರ್ಯ. ಹೇಗೆ ಅಂತಂದಾಗ, ತಿತೀಕ್ಷಾ ಎಂಬ ಒಂದು ಅದ್ಭುತ ಗುಣ ಅದು ಬ್ರಾಹ್ಮಣರಲ್ಲಿ ಮಾತ್ರ ಇರ್ತದೆ ಅಂತ ಆ ಗುರುಗಳಿಗೆ ಗೊತ್ತಿತ್ತು. ತಿತೀಕ್ಷಾ ಎಂಬ ಗುಣ ಇದು ಭಾಗವತದ ಗುಣ, ಇದು ಬ್ರಾಹ್ಮಣರಲ್ಲಿ ಮಾತ್ರ ಇರ್ತದೆ ಅಂತ ಗುರುಗಳು ಆ ಶಿಷ್ಯನನ್ನು ಇಟ್ಟುಕೊಂಡ್ರಂತೆ. ಅದಕ್ಕೆ ಶಮೋದಮಸ್ತ ಶೌಚಂ ಶಾಂತಿರಾರ್ಜವಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಬ್ರಹ್ಮಕರ್ಮ ಸ್ವಭಾವ ಯಾವುದದು? ತಿತೀಕ್ಷಾ ಅಂಬೋ ಏನು ಆ ಜ್ಞಾನ ಇದೆ, ಗುಣ ಇದೆ, ಅದು ಯಾರಲ್ಲಿರ್ತದೆ? ಬ್ರಾಹ್ಮಣರಲ್ಲಿ ಮಾತ್ರ ಇರ್ತದೆ. ಅದು ನಿನ್ನ ಬಾಯಿಯಲ್ಲಿ ಬಂದಿದೆ, ಆದ್ರಿಂದ ನೀನು ಬ್ರಾಹ್ಮಣ. ನೀನು ಯಾವ ಗೋತ್ರ, ರಾಶಿ, ನಕ್ಷತ್ರ ಗೊತ್ತಿಲ್ಲದೆ ಏನು, ನೀನು ನಿನ್ನ ಬಾಯಲ್ಲಿ ಆ ನೇರ ದಿಟ್ಟವಾದ ವಿಚಾರ ಬಂತಲ್ಲ, ಆದ್ರಿಂದ ನೀನು ಬ್ರಾಹ್ಮಣ, ನಿನ್ನನ್ನು ಅಧ್ಯಯನಕ್ಕೆ ಇಟ್ಟುಕೊಳ್ತೇನೆ ಅಂತ ತಿತೀಕ್ಷಾ ಎಂಬ ಬುದ್ಧಿಯನ್ನು, ತಿತೀಕ್ಷಾ ಎಂಬ ಗುಣ ಅದು ಕೂಡ ಭಾಗವತದ ಧರ್ಮ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಇನ್ನು ಮೌನ ಅಂತ ಒಂದು ವಿಚಾರ ತಗೊಳ್ತಾರೆ. ಮೌನ ಅಂತ ಹೇಳಿದ್ರೆ ಏನು? ನಾನು ಮೌನ ಗೌರಿ ವ್ರತ ಆಚರಿಸ್ತೇನೆ ಅಂತ ಕೆಲವರು ಸಂಕಲ್ಪ ಮಾಡ್ತಾರೆ, ಹೆಣ್ಮಕ್ಳು.
ಕೆಲವರು ನಾನು ಊಟದಲ್ಲಿ ಮಾತಾಡೋದಿಲ್ಲ, ಇವತ್ತು ಮೌನ, ನಾನು ಶುಕ್ರವಾರ ಮೌನ, ಶನಿವಾರ ಮೌನ ಅಂತ ಕೆಲವರು ಆಚರಿಸ್ತಾರೆ. ಮೌನ ಅಂದ್ರೆ ಡೆಫಿನೇಷನ್ ಏನು ಅಂತ ಕೇಳುತ್ತದೆ ಭಾಗವತ. ಮೌನ ಭಾಗವತದ ಧರ್ಮ, ಮೌನವೂ ಕೂಡ ಭಾಗವತದ ಧರ್ಮ ಅಂತ ಹೇಳಿಕೊಳ್ಳುತ್ತದೆ. ಏನು ಮೌನ? ಮೌನ ಅಂತ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಫ್ಯಾನ್ ಸ್ವಿಚ್ ಹಾಕಬೇಕಾಗಿದೆ. ಜಪಕ್ಕೆ ಅಂತ ಕೂತಿದ್ದ, ಫ್ಯಾನ್ ಹಾಕಬೇಕು ಅಂತಂದ್ರೆ ಕರೆದು 20 ಸಲ ಇವನು ಹೇಳ್ತಾನೆ ಇರ್ತಾನೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಫ್ಯಾನ್ ಸ್ವಿಚ್ ಹಾಕಬೇಕು ಅಂತ ಬಾಯಲ್ಲಿ ಹೇಳಬೇಕು, ಫ್ಯಾನ್ ಹಾಕು ಅಂತ ಹೇಳಬೇಕಾಗಿದೆ. ಮೌನ ವ್ರತ ಇದ್ದಾನೆ, ಸ್ವಿಚ್ ಹಾಕು ಅಂತ ಹೇಳೋ ಆಗಿಲ್ಲ, ಫ್ಯಾನ್ ಹಾಕು ಅಂತ ಹೇಳೋ, ಯಾಕಂದ್ರೆ ಮೌನ ವ್ರತ ಬೇಕಾಗಿದೆ. ಏನು ಮಾಡೋದು? ಹಾಗಾದ್ರೆ ನಮ್ಮ ಮನಸ್ಸು ಹೋಗಿದ್ದಲ್ಲಿ ಫ್ಯಾನಿನಡೆಗೆ ಹೋಯ್ತು, ಮೌನ ವ್ರತ ಕಳಿಸಿ ಹೋಯ್ತು ಅಂತ ಅರ್ಥ. ಹಾಗಾದ್ರೆ ಜಪ ಕೂತಾಗ್ಲೂ ಅಷ್ಟೇ, ಮೌನದಲ್ಲಿದ್ದಾಗಲೂ ಅಷ್ಟೇ, ಯಾವ ಮನಸ್ಸು ಭಗವಂತನತ್ರ ಹೋಗ್ತದೋ, ಯಾವ ಮನಸ್ಸು ನಿರಂತರ ಭಗವಂತನ ಪಾದಾರವಿಂದದಲ್ಲೇ ಇರ್ತದೋ ಅದಕ್ಕೆ ಮೌನ, ತಿತೀಕ್ಷಾ ಇವೆಲ್ಲ ಗುಣಗಳು ಸಹಜವಾಗಿಯೇ ಅವನಲ್ಲಿ ಪ್ರವೇಶವಾಗ್ತದೆ ಅಂತ ಧ್ಯಾನಿಸ್ಬೇಕಂತೆ. ಇದು ಭಾಗವತದ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಇಷ್ಟ ಆದ ಮೇಲೆ ಈ ಎಲ್ಲ ಜ್ಞಾನಿ ಇನ್ನೂ ಅನೇಕ 30-40 ಗುಣಗಳನ್ನ ಆ ಪ್ರಬುದ್ಧ ಎಂಬ ಜ್ಞಾನಿಗಳು ವರ್ಣನೆ ಮಾಡ್ತಾ ಹೋಗ್ತಾರಂತೆ. ಇನ್ನೇನು ಹೇಳ್ತಾರೆ? ಆ ಪ್ರಬುದ್ಧ ಎಂಬ ಜ್ಞಾನಿಗಳು ಹೇಳ್ತಾ ಹೋಗುವಾಗ ಕೊನೆಗಾಗುವಾಗ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಹೀಗೆ ಒಂದು ಸಲ ಇದ್ದಾಗ ಕಾಮದ ವಿಚಾರವನ್ನು ಹೇಳ್ತಾರಂತೆ. ಇಂದ್ರ ಒಂದು ಸಲ ವಿಚಾರ ಮಾಡಿದಂತೆ, ಭಗವಂತನನ್ನ ನೋಡಿ ಇಂದ್ರ ವಿಚಾರ ಮಾಡಿದಂತೆ, ಅರೇ ಭಗವಂತ ಇವನು ತಪಸ್ ಮಾಡ್ತಿದ್ದಾನೆ, ತಳಗ ಹೋಗಿ ಎಲ್ಲಿ ಇಂದ್ರ ಪದವಿಯನ್ನು ಕೇಳಿ ತಪಸ್ ಮಾಡ್ತಿದ್ದಾನೋ ಏನೋ ಅಂತ ಇಂದ್ರನೇ ತಾನೇ ಅನ್ಕೊಂಡಂತೆ. ಹೇಗಾದ್ರೂ ಮಾಡಿ ಈ ನಾರಾಯಣನ ತಪಸ್ಸನ್ನು ನಾಶ ಮಾಡಬೇಕು, ನಾನು ಭಂಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಎಲ್ಲ ಅವನಲ್ಲಿ ಅರಮನೆಯಲ್ಲಿರುವ ಆಸ್ಥಾನದ ಸ್ತ್ರೀಯರನ್ನೆಲ್ಲ ಕಳಿಸ್ತಾನಂತೆ ತಳಗೆ. ಹೋಗ್ರಿ ನೀವು ತಳಗ ಹೋಗಿ ಆ ನಾರಾಯಣನ ತಪಸ್ಸನ್ನು ಭಂಗ ಮಾಡ್ರಿ ಅಂತ ಕಳಿಸ್ತಾನಂತೆ. ಏನ್ ಭಂಗ ಮಾಡ್ತಾರ್ರಿ ನಾರಾಯಣನ ತಪಸ್ಸನ್ನ? ಸಾಕ್ಷಾತ್ ಪೀತಾಂಬರ ಸ್ರಗ್ವಿ, ಸಾಕ್ಷಾತ್ ಮನ್ಮಥಃ, ಮನ್ಮಥನ ಒಟ್ಟಿಗೇನೆ ಅಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರನ್ನು ಕಳಿಸಿದಂತೆ. ಏನಾದ್ರೂ ಮಾಡು ಮನ್ಮಥ, ಏನಾದ್ರೂ ನೀವು ಕುಣೀರಿ, ನಲಿರಿ, ಜಿಗಿರಿ, ಓಡ್ರಿ, ಏನ್ರ ಮಾಡ್ರಿ, ಒಟ್ಟ ಆ ನಾರಾಯಣನ ತಪಸ್ಸನ್ನ ಭಂಗಗೊಳಿಸ್ರಿ ಅಂತ ಅನ್ಕೊಂಡಂತೆ. ಇಂದ್ರ ಅಷ್ಟು ಪ್ರಾರ್ಥನೆ ಅವ್ರನ್ನ ಆಜ್ಞೆ ಮಾಡಿ ತಳಗೆ ಅಂತ ಕಳಿಸಿದಾಗ ಭಗವಂತ ನಾರಾಯಣ ಕೂತ ನಾರಾಯಣನ ಎದುರಿಗೇನೆ ಬಂದು ಕುಣಿಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರಂತೆ. ಕುಣಿಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ನಾರಾಯಣ ಕಣ್ಣು ತೆಗೆದು ನೋಡಿದ್ನಂತ ಒಂದ್ಸಲ. ಸುಮ್ಮನೆ ಕಣ್ಣು ತೆಗೆದು ನೋಡಿದ್ರೇನೆ ಸಾಕ್ಷಾತ್ ಮನ್ಮಥಃ, ಅವನನ್ನು ಇವ್ರೇನು ಮೋಹ ಮಾಡೋದು, ಅವರೇ ಮೋಹ ಆಗಿಬಿಟ್ರಂತೆ. ಮೋಹ ಆಗಿ ಪರವಶರಾಗಿ ಸಾಕ್ಷಾತ್ ನಮಸ್ಕಾರ ಮಾಡಿದ್ರಂತೆ. ಆಶ್ಚರ್ಯ ಆಯ್ತು. ಇಂದ್ರ ನೋಡ್ತಾನೆ ಇದ್ದ, ಎಲ್ಲಿ ಜಿಗಿದು ಬೀಳುತ್ತಾನೋ, ಪದವಿಯಲ್ಲಿ ಹಾರ್ತದೋ ಅಂತ ಅನಿಸ್ತವನಿಗೆ ಅವಾಗಲೇನೆ. ಯಾಕಂದ್ರೆ ನಾನು ಬಿಟ್ಟ ಬಾಣ ಅಲ್ಲಿ ಹೋಗಿ ಮಲಗುತ್ತದೆ ಅಂತ ಆದ್ರೆ, ಟುಸ್ ಆಗ್ತದೆ ಅಂತ ಆದ್ರೆ ಏನಾದೀತು ಮನಸ್ಸಿಗೆ? ಇಂದ್ರ ಗಾಬರಿಯಾದ. ತಳಗೆ ಬಂದ ಎಲ್ಲ ಆ ಮನ್ಮಥನೇ ಮೊದಲಾದವರೆಲ್ಲ ಸಾಕ್ಷಾತ್ ಪರವಶರಾಗಿ ಬಿಟ್ಟಿದ್ರು. ನಾರಾಯಣನ ಕಣ್ಣಿನ ನೋಟದಿಂದಲೇನೆ ಎಲ್ಲರೂ ಪರವಶರಾಗಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಇಂದ್ರಲೋಕಕ್ಕೆ ಅಂತ ಹೊರಟ್ರಂತೆ. ಕ್ಷಮಿಸ್ರಿ ನಮ್ಮನ್ನ ಅಂತ. ಅವನು ಭಂಗ ಮಾಡ್ತೀರಿ, ನಮ್ದೇ ಭಂಗವಾಗಿ ಹೋಗಿದೆ ಇಲ್ಲಿ ಅಂತ ಅಲ್ಲಿಂದ ಮರಳಿ ಹೊರಟಾಗ, ಒಂದ್ ನಿಮಿಷ ತಡೀರಿ, ಈ ಇಂದ್ರಲೋಕಕ್ಕೆ ಬರೀ ಇಷ್ಟು ಅಪ್ಸರಾ ಸ್ತ್ರೀಯರು ಸಾಲೋದಿಲ್ಲ, ನಾನೊಂದು ಸ್ತ್ರೀಯನ್ನು ಕೊಟ್ಟು ಕಳಿಸ್ತೇನೆ, ಊರ್ವಶಿ ಅಂತ ಒಬ್ಳು ಸ್ತ್ರೀಯನ್ನು ಕೊಟ್ಟು ಕಳಿಸ್ತೀನಿ, ಇವಳು ಇಟ್ಕೊಂಡು ಹೋಗಿ ಆ ಇಂದ್ರನ ಮೊದಲು ಮೋಹಗೊಳಿಸ್ರಿ ಅಂತಂದ, ಮೊದಲು ಅವನ ಅಜ್ಞಾನ ದಾಟಿಸ್ರಿ ಅಂತ ಅವ್ರನ್ನ ಇಟ್ಟುಕೊಟ್ಟು ಕಳಿಸ್ತಾನಂತೆ. ಇಷ್ಟು ಭಗವಂತನ ಕಾರುಣ್ಯವನ್ನ, ಇಷ್ಟು ಗುಣವನ್ನ, ಕಾಮವನ್ನು ಕೂಡ ಗೆಲ್ಲಬೇಕು ನಾವು, ಅದು ಭಗವಂತನನ್ನು ನೋಡಿ ಕಲಿಬೇಕು ಅಂತ ಕೆಲವೊಂದು ದೃಷ್ಟಾಂತಗಳನ್ನು ಕೊಡ್ತಾ, ಇನ್ನೊಂದು ಇದೇ ಕಾಲದಲ್ಲೇ ಭಕ್ತವತ್ಸಲನಾದ ನರಸಿಂಹನ ಅವತಾರವನ್ನು ಹೇಳ್ಕೊಳ್ತಾರೆ, ನೆನಪು ಮಾಡಿಕೊಳ್ತಾರೆ. ಆ ಏಕಾದಶ ಸ್ಕಂದದಲ್ಲಿ ಏನೇನು ಮಾಡಿದ ನರಸಿಂಹದೇವರು? ಬರೀ ಭಕ್ತನ ಮಾತಿನಂತೆ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ, ಸ್ತಂಭದಲ್ಲಿ ಸಭೆಯಲ್ಲಿ ಭಗವಂತ ನರಮೃಗನಾಗಿ ಪ್ರತ್ಯಕ್ಷನಾದದ್ದು ಬರೀ ಹಿರಣ್ಯಕಶಿಪುನನ್ನ ಸಂಹಾರ ಮಾಡ್ತೇನೆ ಅಂತ ಬಂದದ್ದಲ್ಲ. ಅಲ್ಲಿ ವಿವರಣೆ ಕೊಡ್ತಾರೆ, ಯಾವುದು ಏನೇನು ಪಾಪ ಮಾಡಿದ್ದ ಆ ಹಿರಣ್ಯಕಶಿಪು, ಏನೇನು ಮಾಡಿದ್ದ. ಗೋವುಗಳನ್ನ ಕೊಲ್ತಿದ್ದಂತೆ, ಬ್ರಾಹ್ಮಣರನ್ನ ಸದೆ ಬಡಿತಿದ್ದಂತೆ, ವೇದಗಳನ್ನಂತಕ್ಕಂತಹ ಗುರುಕುಲಗಳನ್ನೇ ಬಂದು ಮಾಡ್ತಿದ್ದಂತೆ, ಯಾರಾದ್ರೂ ಋಷಿ ಮುನಿಗಳು ಹೋಮ ಮಾಡ್ತಾರೆ ಅಂತಂದ್ರೆ ಆ ಹೋಮಗಳನ್ನು ಧ್ವಂಸ ಮಾಡ್ತಿದ್ದಂತೆ. ಎಲ್ಲೋ ಒಂದು ಕಡೆ ಗುರುಕುಲ ನಡೀತದೆ
ಅಲ್ಲಿ ಒಂದು ಪಾಠ ನಡೀತದೆ ಅಂತಂದ್ರೆ ಆ ಪಾಠಗಳನ್ನು ನಿಂದ್ರಿಸ್ತಿದ್ದಂತೆ. ಮಠಗಳಲ್ಲಿ ಆಗುವಾಗ ಅದಕ್ಕೆ ಯಾರೋ ಒಬ್ರು ಒಂದು ಜೋಕ್ ಮಾಡ್ತಾರೆ, ಮಠದಲ್ಲಿ ಎಲ್ಲಿಯಾದ್ರೂ ಹೋಗ್ಲಿ ಪಾಠ ಮಾಡಿದ್ರೆ ನಂದೇ ಹೇಳಬೇಕು, ಹರಿ ಸರ್ವೋತ್ತಮ ಹೇಳಿಕೊಡ್ಬೇಡ್ರಿ, ನಾನು ಹಿರಣ್ಯಕಶ್ಯಪು ಸರ್ವೋತ್ತಮ ಅಂತ ಹೇಳಿಕೊಡ್ರಿ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ದಂತೆ. ಒಂದು ಕಡೆ ಆಗುವಾಗ ಮಠಗಳಲ್ಲೇ ಶ್ರಾದ್ದ ನಡೀತಿತ್ತಂತೆ. ಯಾವುದೇ ಸೇವೆ ಮಾಡ್ರಿ ನನ್ನ ಹೆಸರಲ್ಲೇ ಮಾಡ್ರಿ ಎಂದಂತೆ. ನೋಡು, ಪಂಚಾಮೃತ ಮಾಡ್ತೀರಾ ಹಿರಣ್ಯಕಶಿಪುಗೆ ಮಾಡ್ರಿ, ನೀವೇನಾದ್ರೂ ಅಲಂಕಾರ ಮಾಡ್ತೀರಾ ಹಿರಣ್ಯಕಶಿಪುಗೆ ಮಾಡ್ರಿ. ಒಬ್ಬರ ಆಚಾರ ಬಂದು ಕೇಳಿದ್ರಂತೆ, ಶ್ರಾದ್ದಕ್ಕೆ ಅಂತ ಇರ್ತಾರೆ ನೋಡ್ರಿ ಮಠದಾಗ, ಆಚಾರ ಬಂದು ಕೇಳಿದ್ರಂತೆ, ಹಿರಣ್ಯಕಶಿಪು ಇವ್ರದ್ದು ಮನ್ಯಾಗ ಶ್ರಾದ್ದ ಅದ, ಯಾರ್ದು ಸಂಕಲ್ಪ ಮಾಡ್ಲಿ, ನನ್ನ ಹೆಸರ ತಗೋ ಅನ್ನಂತ. ಇಂಥ ಶುಂಠರು ಇರ್ತಾರೆ. ಹಾಗಾದ್ರೆ ನನ್ನ ಹೆಸರೇ ತಗೋ ಶ್ರಾದ್ದಕ್ಕೆ ಅಂತಂದ್ರೆ ಎಂಥ ಶುಂಠ ಇದ್ದ ರಾಮ ಹಿರಣ್ಯಕಶಿಪು ಅಂತ ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇವುಗಳನ್ನೆಲ್ಲ ಬಂದ್ ಮಾಡಬೇಕು. ಅಷ್ಟೇ ಅಲ್ಲ, ದೇವಲೋಕದಲ್ಲಿರ್ತಕ್ಕಂತಹ ಸ್ತ್ರೀಯರನ್ನು ಕೂಡ ತನ್ನ ಆಸ್ಥಾನದಲ್ಲಿ ಕಾರಾಗೃಹದಲ್ಲಿ ಬಂದ್ ಮಾಡಿ ಇಟ್ಟಿದ್ದ. ಇವುಗಳನ್ನೆಲ್ಲ ಭಕ್ತವತ್ಸಲ ಅಂತ ಕರೆದ್ರೆ ಬರೀ ಪ್ರಹ್ಲಾದನ ಮಾತು ಕೇಳ್ಕೊಂಡು ಬಂದದ್ದಲ್ಲ, ಇಷ್ಟೆಲ್ಲ ಉದ್ಧಾರ ಮಾಡಬೇಕಾಗಿದೆ. ಇದನ್ನೆಲ್ಲ ಮತ್ತೆ ಮರಳಿ ಪ್ರಾರಂಭ ಮಾಡಬೇಕಾಗಿದೆ, ಅವರ ಬಂಧನದಲ್ಲಿರೋರನ್ನು ಮುಕ್ತ ಮಾಡಬೇಕಾಗಿದೆ ಅಂತ ಭಗವಂತ ಏನ್ ಮಾಡಿದ, ಸಂಭೇಸ ಭಾಯಾಂ ನ ಮೃಗಂ ನ ಮಾನುಷಂ. ನರಮೃಗನಾಗಿ ಭಗವಂತ ಆ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಬಂದು ಅವರನ್ನೆಲ್ಲ ಮೋಚನೆ ಮಾಡಿದ ಅಂತ ಇಷ್ಟು ವೃತ್ತಾಂತವನ್ನು ಹೇಳ್ತಾ ಇನ್ನೊಂದು ಅದ್ಭುತವಾದ ರೋಚಕವಾದ ಒಂದು ಕಥೆ ಹೇಳಲಿಕ್ಕೆ ಅಂತ ಹೊರಡ್ತಾರಂತೆ. ಉದ್ಧವನಿಗೆ ಅವಧೂತರಿಗೆ ಪ್ರಶ್ನೆ ಮಾಡಿದ ಜನಮೇಜಯ ರಾಜ, ಅಲ್ಲೋ ಅವಧೂತ, 3 ಅಗ್ನಿಯಿಂದ ಜಗತ್ತೇ ಸುಡುತ್ತಿದೆ 3 ಅಗ್ನಿಯಿಂದ, ನೀನು ಮಾತ್ರ ಆನಂದದಿಂದ ಅಡ್ಡಾಡ್ತಿದ್ದೀಯಲ್ಲೋ, ಏನ್ ನಿನ್ನ ಗುಟ್ಟೇನು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಅವಧೂತರಿಗೆ ಜನಮೇಜಯ ರಾಜ ಪ್ರಾರ್ಥನೆ ಮಾಡಿಕೊಂಡ ಅದೇ ಶ್ಲೋಕ, ಜನೇಶು ದಹ್ಯಮಾನೇಶು ಕಾಮಲೋಭವಾಗ್ನಿನಾ. ಕಾಮ, ಲೋಭ, ಮದ ಇದರಿಂದ ಇಡೀ ಜಗತ್ತೇ ಸುಡುತ್ತಿದೆ, ಅದಕ್ಕೆಲ್ಲರೂ ಒಳಗಾಗಿಬಿಟ್ಟಿದ್ದಾರೆ. ಅವಧೂತ ಇವ್ಯಾವುದಕ್ಕೂ ಒಳಗಾಗಿಲ್ಲಲ್ಲೋ, ಏನು ನಿನ್ನ ರಾಜೇನು ಅಂತ ಕೇಳಿದಂತೆ ಜನಮೇಜಯ. ಎಲ್ಲರೂ ಕೂಡ ಕಾಮ, ಕ್ರೋಧ, ಮದ, ಲೋಭ, ಮತ್ಸರಿ ಇವುಗಳಲ್ಲಿ ಸುಟ್ಟು ಭಸ್ಮವರಾಗ್ತಿದ್ದಾರೆ. ನೀನು ಮಾತ್ರ ಬಹಳ ಆನಂದದಿಂದ ಸಣ್ಣ ಹುಡುಗರ ಹಾಗೆ ನದಿ ತೀರಕ್ಕೆ ಅಂತ ಅಡ್ಡಾಡ್ತಿ, ಯಾವಾಗ ನೋಡಿದ್ರು ನಗ್ತಿರ್ತಿ, ಯಾವಾಗ ನೋಡ್ತಿ ನಲಿತಿ, ದೇವ್ರು ಅಂತಿ, ತಿಂಡ್ರು, ಏನ್ ನಿನ್ನ ರಾಜ ನಿಂದು ಅಂತ ಜನಮೇಜಯ ರಾಜ ಅವನನ್ನು ಕುರಿತು ಪ್ರಾರ್ಥನೆ ಮಾಡಿಕೊಂಡಂತೆ. ಏನು, ಜನೇಶು ದಹ್ಯಮಾನೇಶು ಕಾಮಲೋಭದ ವಾಗ್ನಿನ ನತಪ್ಯಸೇಗ್ನಿನ ಮುಕ್ತೋ ಗಂಗಾಭಸ್ತ ಇಹ ದ್ವಿಪ. ಹೇ ಅವಧೂತ, ಏನು ನಿನ್ನ ಗುಟ್ಟೇನು, ಈ ರೀತಿ ಆನಂದದಿಂದ ತಿರುಗ್ತಿದ್ದೀಯಲ್ಲ, ಏನ್ ನಿನ್ನ ಸಂಘವಾದ್ರು, ನಿನ್ನ ಸಂಗತಿ ಏನು ನಿಂದು ಅಂತ ಕೇಳಿದಾಗ ಅವಧೂತರು ಹೇಳ್ತಾರಂತೆ, ನನಗೆ ಒಬ್ರ ಇಬ್ರ 24 ಮಂದಿ ನನಗೆ ಗುರುಗಳಪ್ಪ ಅಂತ ಹೇಳಿಕ್ಕೆ ಹೊರಡ್ತಾರೆ. ಏನು, ಒಬ್ರಲ್ಲ ಇಬ್ರಲ್ಲ, ಸಂತಿಮೇ ಬಹವೋ ಗುರವೋ ರಾಜನ್, ಹೇ ರಾಜ, ಮೇ ನನಗೆ ಬಹವೋ ಗುರವಃ, ಅನೇಕ ಗುರುಗಳಿದ್ದಾರೆ. ಬಹವೋ ಬುದ್ಧಿಭಾಷಿತ, ಅನೇಕ ಗುರುಗಳು ನನಗಿದ್ದಾರೋ, ಒಬ್ರು ಇಬ್ರು, ಯಾರ್ಯಾರ ಹೆಸರು ಹೇಳಿ ನಿನಗೆ. ನನಗೆ ಗುರುಗಳು ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾದ ಒಂದು ವಿಚಾರ ಹೇಳ್ತೇನೆ ಕೇಳು. ಭೂಮಿ ನನ್ನ ಗುರುವಾಗಿದೆ, ಆಕಾಶ ನನ್ನ ಗುರುವಾಗಿದೆ, ನೀರು ನನ್ನ ಗುರುವಾಗಿದೆ, ಬೆಂಕಿ ನನ್ನ ಗುರುವಾಗಿದೆ, ಸೂರ್ಯ ಚಂದ್ರ ನನಗೆ ಗುರು, ಸಮುದ್ರ ನನಗೆ ಗುರು, ಹಾವು ನನಗೆ ಗುರು, ಮೀನು ನನಗೆ ಗುರು, ಮಗು ನನಗೆ ಗುರು. ಹಾಗಾದ್ರೆ 24, ಇನ್ನೂ ಅನೇಕಗಳಿವೆ, ಮರಗಿಡಗಳು ಎಲ್ಲವೂ ಕೂಡ ನನಗೆ ಗುರುಗಳು ಅಂತಂತಾನಂತೆ. ಆಶ್ಚರ್ಯ ಆಯಿತು ಜನಮೇಜಯ ರಾಜನಿಗೆ. ಯಾರ್ಯಾರು ಇಡೀ ಜಗತ್ತಲ್ಲಿರುವ ಎಲ್ಲ ವಸ್ತುಗಳನ್ನು ಹೇಳಿಬಿಟ್ಟೆಲ್ಲೋ, ಬರೀ 24 ಅಂತಿ, ಏನು ನಿನ್ನ ಇದು ಒಗಟಾಗಿ ಹೇಳಿದ್ರೆ ಹೇಗೆ ಅರ್ಥ ಆಗ್ತದೆ ನಮಗೆ, ಬಿಡಿಸಿ ಹೇಳು ಅಂತಂದಾಗ ಅದೇ ಅವಧೂತರೇ ಎಲ್ಲದರ ವೃತ್ತಾಂತವನ್ನ 24 ಗುರುಗಳ ವೃತ್ತಾಂತವನ್ನ ನಾಳೆ ದಿವಸ ವಿವರಿಸ್ತಾರೆ ಅಂತ ಹೇಳಲಿಕ್ಕೆ ಸರಿಯಾಗಿ 7:30 6:30ರಿಂದ 7 ಪ್ರಾರಂಭದಲ್ಲಿ ಈ 4 ಮಾತುಗಳನ್ನ ಏನು ಈ ಭಾಗವತದ ಏಕಾದಶ ಸ್ಕಂದದ ಈ ಘಟ್ಟವನ್ನ ಜನಮೇಜಯ ರಾಜ ಅವಧೂತರನ್ನ ಕುರಿತು ಏನು ನಿನ್ನ ರಹಸ್ಯ, ಇಷ್ಟು ಅಗ್ನಿಗಳಿಂದ ಯಾವ್ಯಾವ ಅಗ್ನಿ, ಕಾಮ, ಕ್ರೋಧ, ಮದ ಇವೇ ಮೊದಲಾದ
ಲೋಭಗಳಲ್ಲಿ ಇಂತಹ ಅಗ್ನಿಯಲ್ಲಿ ನಾವೆಲ್ಲ ಮುಳುಗಿ ಹೋಗಿದ್ದೇವೆ. ಈ ಮುಳುಗಿ ಹೋದ ಬೆಂಕಿಯಲ್ಲಿ ನೀನು ಮಾತ್ರ ಆರಾಮ್ ತೇಲ್ತಿದ್ದಿ, ಬೆಂಕಿ ನಿನಗೆ ಅಂಟತಾ ಇಲ್ಲ, ನಿನಗೇನೂ ತೊಂದರೆ ಆಗ್ತಾ ಇಲ್ಲ, ನಗನಗತಾ ಅಡ್ಡಾಡ್ತಿದ್ದಿ, ನಿನಗೇನು ವಿಚಾರವೇ ಇಲ್ಲೇನೋ, ಹೆಂಡತಿ ಮಕ್ಕಳ ಚಿಂತೆ ಇಲ್ವೇನೋ, ಮಗ ನಿನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಲ್ಲೇನೋ, ಹಾಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆದ್ರಿಂದ ನನಗೆ ಯಾವ ಚಿಂತೆ ಇಲ್ಲ, ಒಂದೊಂದು ವಿಚಾರವನ್ನ ನಾಳೆ ನಾನು ನಿನಗೆ ತಿಳಿಸ್ತೇನೆ ಅಂತ ಅವಧೂತರು ಹೇಳ್ತಾರೆ. ಅಲ್ಲಿಗೆ ಆ ಕಾಲಘಟ್ಟದಲ್ಲಿ ಈ 4 ಮಾತುಗಳನ್ನ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಟೀಕಾಕೃತ್ಪಾದ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಕ್ಷೇತ್ರ ಸ್ವಾಮಿ ಉಪಾಸ್ಯ ಮೂರ್ತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋ ಭವತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಉಡುಪಿ ಕ್ಷೇತ್ರದಲ್ಲಿರುವ ವಿಶ್ವೇಶತೀರ್ಥರ ಅನುಗ್ರಹದಿಂದ ಈ 4 ಮಾತಾಡಿದ್ದೇನೆ ಅಂತ ಅವರಿ ಮುಖಾಂತರವೇ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.